ಕನ್ನಿಕಾಗೆ ತೀವ್ರ ಜ್ವರ ಬಂದು ರೂಮಿನಲ್ಲಿ ಮುಸುಕು ಎಳೆದು ಮಲಗಿಬಿಟ್ಟಿದ್ಲು. ಮಧ್ಯಾಹ್ನ ಡೈನಿಂಗ್ ಹಾಲ್ನಲ್ಲೂ ಅವಳು ಕಾಣಿಸದ ಕಾರಣ ಮಲ್ಲಿಕಾ ಬಾಕಿ ಹುಡುಗಿಯರನ್ನು ವಿಚಾರಿಸಿತು. ಅವರು ಅವಳಿಗೆ ಜ್ವರ ಬಂದು ರೂಮಿನಲ್ಲಿ ಮಲಗಿದ್ದಾಳೆ ಎಂದು ಹೇಳಿದಾಗ ಗಾಬರಿಯಿಂದ ಅವಳ ರೂಮಿನತ್ತ ಓಡು ನಡುಗೆಯಲ್ಲಿ ಬಂದಳು. ಕನ್ನಿಕಾ ಮೈತುಂಬ ಹೊದಿಕೆ ಹೊದ್ದು ಎಚ್ಚರ ಇಲ್ಲದೆ ಮಲಗಿಬಿಟ್ಟಿದ್ಲು. ಅವಳು ಹೊದ್ದ ಮುಸುಕನ್ನು ಮಲ್ಲಿಕಾ ಮೆಲ್ಲನೆ ಸರಿಸಿ ಮೃದುವಾಗಿ ಅವಳ ಹಣೆಯನ್ನು ಮುಟ್ಟಿದಳು. ಒಮ್ಮೆಲೆ ಶಾಕ್ ಹೊಡೆದವಳಂತೆ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಕನ್ನಿಕಾಳ ಮೈ ಕೆಂಡದಂತೆ ಸುಡ್ತಾಯಿತು. ತಡ ಮಾಡದೆ ತಕ್ಷಣ ಆಶ್ರಮದ ಡಾಕ್ಟರ್ ಚಿದಾನಂದರಿಗೆ ಫೋನ್ ಹಾಯಿಸಿ ಕನ್ನಿಕಾಳಿಗೆ ಜ್ವರ ಬಂದ ವಿಷಯ ತಿಳಿಸಿ ಅರ್ಜೆಂಟ್ ಬನ್ನಿ ಎಂದು ಕರೆದಳು. ಡಾಕ್ಟರ್ ಚಿದಾನಂದ್, ಹೆದರಬೇಡಿ, ನಾನು ಬರುವವರೆಗೆ ಅವಳ ಹಣೆಗೆ ತಣ್ಣೀರು ಪಟ್ಟಿ ಹಾಕುತ್ತೀರಿ, ನಾನು ತಕ್ಷಣ ಬರ್ತೀನಿ ಎಂದು ಹೇಳಿದರು. ಡಾಕ್ಟರ್ ಬಂದು ಕನ್ನಿಕಾಳನ್ನು ಪರೀಕ್ಷಿಸಿ, ಮಲ್ಲಿಕಾ ಮೇಡಮ್, ಹೆದರುವ ಅವಶ್ಯಕತೆ ಇಲ್ಲ, ವೈರಲ್ ಫೀವರ್ ಅಷ್ಟೇ, ನಾನು ಮಾತ್ರೆಗಳನ್ನು ಕೊಡ್ತೀನಿ, ಅದನ್ನು ಕೊಡಿ, 1-2 ದಿನ ರೆಸ್ಟ್ ತಗೊಳ್ಳಲಿ, ಹಾಗೆ ಅವಳಿಗೆ ಖಾರ ಎಣ್ಣೆ ಇಲ್ಲದ ಪಥ್ಯದ ಊಟ ಕೊಡಿ, 2 ದಿನದಲ್ಲಿ ಆರಾಮವಾಗ್ತಾಳೆ ಎಂದು ಹೇಳಿ ತಮ್ಮ ಕಿಟ್ ಎತ್ತಿಕೊಂಡು ಹೊರಟು ಹೋದರು. ಮಲ್ಲಿಕಾ ಗಳಿಗೆಗೊಮ್ಮೆ ತಣ್ಣೀರು ಪಟ್ಟಿ ಬದಲಾಯಿಸುತ್ತಾ ಅವಳ ಬಳಿಯೇ ಕುಳಿತು ಅವಳನ್ನು ಉಪಚರಿಸತೊಡಗಿದಳು. ಬೆಳಿಗ್ಗೆ ಎದ್ದಾಗಿನಿಂದ ಸ್ವಲ್ಪ ಸುಸ್ತು ಎನಿಸಿದ ಕನ್ನಿಕಾಳಿಗೆ ಹೊತ್ತು ಏರಿದಂತೆ ಮೈ ಬಿಸಿಯು ಏರುತ್ತಾ ಕೊನೆಗೆ ಕೆಂಡದಂತೆ ಮೈ ಬಿಸಿಯಾಗಿತ್ತು. ಜ್ವರದ ತಾಪ ತಾಳಲಾಗದೆ ರೂಮಿಗೆ ಬಂದು ಮುಸುಕೆಳೆದು ಮಲಗಿಬಿಟ್ಟಿದ್ಲು. ಕನ್ನಿಕಾಳ ಎದುರು ಕುಳಿತ ಮಲ್ಲಿಕಾ ಕ್ಷಣ ಹೊತ್ತು ಅವಳ ಮುಖವನ್ನೇ ದಿಟ್ಟಿಸಿದಳು. ಅವಳ ಮುಖದೊಳಗೆ ಮತ್ತೇನೋ ಕಂಡಂತಾಗಿ ಗಲಿಬಿಲಿಗೊಂಡ್ಳು. ಹೃದಯ ಕಂಪಿಸಿತು. ಏನನ್ನೋ ನೆನೆದು ಕಣ್ತುಂಬಿ ಬಂದಿತು. ಆದರೆ ಹೀಗೆ ತಾನು ಕಣ್ಣೀರು ಹಾಕುವುದನ್ನು ಮತ್ತೆ ಯಾರಾದರೂ ನೋಡಿದ್ರೆ ಎಂಬ ಭೀತಿ ಮೂಡಿ ಗಡಬಡಿಸಿ ಬಂದ ಕಣ್ಣೀರ ಕೂಡಿಗೆ ರೆಪ್ಪೆಯ ತಡೆಯೊಡ್ಡಿ ಹಿಡಿದಿಟ್ಟು ನಿಲ್ಲಿಸಿದ್ಲು. ಮುಖದಲ್ಲಿ ಸಹಜತೆಯ ಸೋಗು ಧರಿಸಿದ್ಲು. ಅವಳಿಗೆ ಒಮ್ಮೆ ಕನ್ನಿಕಾಳನ್ನು ಅಪ್ಪಿ ಮುದ್ದಾಡಬೇಕು ಎಂಬ ಆಸೆಯಾಯಿತು. ಆದರೂ ಆಕೆ ಹಾಗೆ ಮಾಡುವಂತಿರಲಿಲ್ಲ. ತನ್ನ ಮನಸ್ಸಿನ ಆಸೆಯನ್ನು ಬಲವಂತದಿಂದ ಅದುಮಿಟ್ಟುಕೊಂಡು ಆ ಕ್ಷಣಕ್ಕೆ ಅಲ್ಲಿನ ತನ್ನ ಸ್ಥಾನಮಾನವನ್ನು ಗಮನದಲ್ಲಿ ತಂದುಕೊಂಡು ಗಂಭೀರವಾಗಿ ಕುಳಿತಳು. ಇಂಜೆಕ್ಷನ್ ತನ್ನ ಪ್ರಭಾವ ಬೀರಿದ್ರಿಂದ ಕನ್ನಿಕಾಳ ಮೈ ಬೆವರಿ ಜ್ವರದ ತಾಪ ತುಸು ಇಳಿಮುಖವಾಗಿತ್ತು. ಒಮ್ಮೆ ಕಣ್ಣು ಬಿಟ್ಟು ಮಲ್ಲಿಕಾಳ ಕಡೆ ನೋಡಿದ ಕನ್ನಿಕಾ ಮತ್ತೆ ಸುಸ್ತಿನಿಂದ ಕಣ್ಮುಚ್ಚಿ ಮಲಗಿದ್ಲು. ಅವಳ ಜ್ವರ ಸ್ವಲ್ಪ ಇಳಿದಿದ್ದು ಮಲ್ಲಿಕಾಳ ಮನಸ್ಸಿಗೆ ಸಮಾಧಾನ ತಂದಿತ್ತು. ಒಂದೇ ದಿನದಲ್ಲಿ ಅವಳ ಮುಖ ಬಾಡಿದ ಮಲ್ಲಿಗೆ ಹೂವಿನಂತಾಗಿತ್ತು. ತುಟಿಗಳು ಒಣಗಿ ಅರೆಬಿರಿದಿದ್ದವು. ಕನ್ನಿಕಾಳ ಮುಖದ ಮೇಲೆ ಮೆಲ್ಲನೆ ಕೈಯಿಂದ ನೇವರಿಸಿದಳು. ಅವಳ ಸ್ಪರ್ಶ ಹಿತ ಎನಿಸಿತು. ಕನ್ನಿಕಾಳ ಬಳಿ ಬೇರೆ ಯಾರನ್ನಾದರೂ ಕೂರಿಸುವ ಬದಲು ಸ್ವತಃ ಮಲ್ಲಿಕಾಳೆ ಅವಳ ಬಳಿ ಕುಳಿತಿರುವುದು ಆಶ್ರಮದಲ್ಲಿರುವ ಪ್ರತಿಯೊಬ್ಬರ ಹುಬ್ಬು ಮೇಲೆ ಏರುವಂತೆ ಮಾಡಿತು. ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನಾರ್ಥಕ ಚಿಹ್ನೆ. ಆದರೂ ಯಾರೂ ಆ ವಿಷಯದ ಕುರಿತು ಅವಳ ಬಳಿ ಬಾಯಿ ಬಿಡಲಿಲ್ಲ. ಇವಳದ್ದೇನು ಅಂತಹ ಹೆಚ್ಚುಗಾರಿಕೆ ಎಂಬ ಭಾವ ಆಶ್ರಮದ ಮಿಕ್ಕ ಹುಡುಗಿಯರದ್ದಾಗಿತ್ತು. ರೂಮಿನ ಒಳಗೆ ಬಂದ ಆಶ್ರಮದ ಸಹಾಯಕಿ ಸುಮನ, ಮಲ್ಲಿಕಕ್ಕ, ನೀವು ಅಷ್ಟು ಹೊತ್ತಿನಿಂದ ಇಲ್ಲಿಯೇ ಕುಳಿತಿರುವಿರಿ, ಎದ್ದು ಹೋಗಿ ಮುಖ ತೊಳೆದು ಟೀ ಕುಡಿದು ಬರಬಾರ್ದ? ಅಲ್ಲಿಯವರೆಗೂ ನಾನಿಲ್ಲಿ ಇವಳ ಬಳಿ ಕೂತು ತಣ್ಣೀರು ಪಟ್ಟಿ ಬದಲಾಯಿಸುವೆ ಎಂದು ಕಾಳಜಿಪೂರಿತ ಆಕ್ಷೇಪಣೆಯ ಧ್ವನಿಯಲ್ಲಿ ಹೇಳಿತು. ಸುಮನಾಳ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಮಲ್ಲಿಕಾ, ಬೇಡ ಸುಮನ, ಇವಳ ಜ್ವರ ಪೂರ್ತಿ ಇಳಿಯುವವರೆಗೂ ನಾನಿಲ್ಲಿ ಇವಳ ಬಳಿಯೇ ಕೂತಿರುತ್ತೇನೆ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವಳು ಎದ್ದು ಓಡಾಡುವ ಹಾಗಾದರೆ ಸಾಕು. ಈಗ ಎಷ್ಟೋ ವಾಸಿ. ಜ್ವರ ಸ್ವಲ್ಪ ಇಳಿದಿದೆ, ಆದರೂ ಇನ್ನೂ ಪೂರ್ತಿ ಕಣ್ಣು ಬಿಟ್ಟಿಲ್ಲ. ಒಮ್ಮೆ ಕಣ್ಣು ತೆರೆದರೆ ಸಾಕು ನನಗೆ, ಆಗ ಮನಸ್ಸಿಗೆ ನೆಮ್ಮದಿ ಎಂದಳು. ಮಲ್ಲಿಕಾ ಹೇಳುವುದನ್ನು ಕೇಳಿಸಿಕೊಂಡ ಸುಮನ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಕಡೆಗೆ ಇವಳನ್ನು ಇಲ್ಲಿಂದ ಏಳಿಸಲು ಅನ್ಯದಾರಿ ಇಲ್ಲದವಳಂತೆ ಹೊರಡಲು ಅನುವಾಗುತ್ತಾ, ಆಯ್ತಕ್ಕ, ನಿಮ್ಮಿಷ್ಟ, ಯಾರಾದರೂ ಹುಡುಗಿಯರ ಕೈಯಲ್ಲಿ ಇಲ್ಲಿಗೆ ಟೀ ಕಳುಹಿಸ್ತೀನಿ, ಕುಡೀರಿ. ನೀವು ಮಧ್ಯಾಹ್ನನೂ ಊಟ ಮಾಡಿಲ್ಲ, ಇವಳಿಗೆ ಆರಾಮಿಲ್ಲ ಅಂತ ಕೇಳಿದ್ದೆ, ಹಾಗೆ ಹೊರಟು ಬಂದ್ರಿ. ಭಾಳ ಹೊತ್ತು ಏನೂ ತಿನ್ನದೇ ಇದ್ದರೆ ತಲೆನೋವು ಬರುತ್ತೆ, ಸುಸ್ತಾಗುತ್ತೆ, ಆಮೇಲೆ ನೀವು ಹುಷಾರು ತಪ್ತೀರ. ಅದಕ್ಕೆ ಇಲ್ಲಿಗೆ ಟೀ ಕಳುಹಿಸ್ತೀನಿ, ಕುಡಿಯದೇ ಇರಬೇಡಿ ಎಂದು ಒತ್ತಾಯಿಸಿದ್ಲು. ಯಾರಿಗೆ ಯಾರು ಎರವಿನ ಸಂಸಾರ ಎನ್ನುವ ಹಾಗೆ ಇಲ್ಲಿ ಯಾರು ಯಾರಿಗೂ ಸಂಬಂಧ ಇಲ್ಲ. ಆದರೂ ಒಬ್ಬರಿಗೊಬ್ಬರು ತಾವೇ ಇಲ್ಲಿರುವ ನಾವೆಲ್ಲರೂ ಒಂದೇ ದೋಣಿಯ ಪಯಣಿಗರು ಎನ್ನುವ ಕಹಿ ಸತ್ಯದಿಂದ ಮಲ್ಲಿಕಾಳ ಮನಸ್ಸು ನೊಂದಿತು. ಸುಮನಾಳ ಮಾತಿಗೆ ಆಗಲಿ ಎಂಬಂತೆ ತಲೆಯಾಡಿಸಿದ್ಲು. ಮಲ್ಲಿಕಾಳ ವರ್ತನೆ ಸುಮನಾಳಿಗೆ ವಿಚಿತ್ರ ಎನಿಸಿತು. ಆದರೂ ಒಬ್ಬೊಬ್ಬರ ಮೇಲೆ ಒಂದೊಂದು ತರಹದ ಒಲವು. ಅವರಲ್ಲಿ ಯಾರನ್ನೋ ಕಂಡಂತಾಗಿ ಅವರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರೀತಿ ಒಲವು ಮೂಡಬಹುದು ಅಷ್ಟೇ. ಅನ್ಯತಾ ಯೋಚಿಸುವುದು ಯಾಕೆ ಎಂದುಕೊಂಡ ಸುಮನ ಅಲ್ಲಿಂದ ಸರಿದು ಹೋತು.
ಸ್ವಲ್ಪ ಹೊತ್ತಿನಲ್ಲಿ ಆಶ್ರಮದ ಹುಡುಗಿಯರಾದ ಧೃತಿ, ಶ್ರುತಿ, ಪ್ರೇಮ ಮಲ್ಲಿಕಾಳಿಗಾಗಿ ಒಂದು ಪ್ಲೇಟ್ನಲ್ಲಿ ಆಲೂಗಡ್ಡೆ ಬಜ್ಜಿ ಮತ್ತು ಫ್ಲಾಸ್ಕ್ನಲ್ಲಿ ಚಹಾ ತೆಗೆದುಕೊಂಡು ಬಂದರು. ಅದನ್ನು ಅಲ್ಲಿರುವ ಟಿಪ್ಪೈ ಮೇಲೆ ಇಡುತ್ತಾ ಅಕ್ಕ ಟೀ ಎಂದರು. ಕನ್ನಿಕಾಳನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ದ ಮಲ್ಲಿಕಾ ಆ ಹುಡುಗಿಯರನ್ನು ನೋಡದೆ ಅಲ್ಲೇ ಇಡಿ ಎಂದು ಹೇಳಿದ್ಲು. ಮೂರೂ ಹುಡುಗಿಯರ ಕಂಗಳಲ್ಲೂ ಕುತೂಹಲ ಇಣುಕುತ್ತಿತ್ತು. ಈ ಮೂವರು ಕನ್ನಿಕಾಳಿಗಿಂತ 3-4 ವರ್ಷ ದೊಡ್ಡವರು. ಅವರು ಕೂಡ ಹೆಣ್ಣು ಮಗು ಎಂದು ಹೆತ್ತವರ ತಿರಸ್ಕಾರ ಮತ್ತು ಅನೈತಿಕ ಸಂಬಂಧದಿಂದ ಹುಟ್ಟಿದವರು ಎಂಬ ಕಾರಣಕ್ಕಾಗಿ ತಮ್ಮವರಿಂದಲೇ ತಿಪ್ಪೇಗುಂಡಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಸೆಯಲ್ಪಟ್ಟ ನೃತ್ಯದಷ್ಟರೇ. ಅದೃಷ್ಟವತ್ ನಾಯಿ ನರಿಗಳಿಗೆ ಆಹಾರವಾಗುವ ಮುನ್ನವೇ ಹೇಗೋ ಮನುಷ್ಯರ ಕಣ್ಣಿಗೆ ಬಿದ್ದು ಬದುಕುಳಿದು ಆಶ್ರಮ ಸೇರಿದವರು. ಸಾಮಾನ್ಯವಾಗಿ ಆಶ್ರಮದಲ್ಲಿರುವ ಪ್ರತಿಯೊಬ್ಬರ ಹಣೆಬರಹ ಹೆಚ್ಚು ಕಡಿಮೆ ಒಂದೇ ರೀತಿಯದ್ದಾಗಿತ್ತು. ತಾವು ಟೀ ತಂದಿಟ್ಟರೂ ಕೂಡ ಮಲ್ಲಿಕಾ ಅದನ್ನು ಕುಡಿಯದೆ ಹಾಗೆ ಕುಳಿತಿರುವುದನ್ನು ಕಂಡು ಅವಳನ್ನು ಪುನಃ ಎಚ್ಚರಿಸುವಂತೆ ಹುಡುಗಿಯರು ದನಿ ಎತ್ತರಿಸಿ ಅಕ್ಕ ಟೀ ಎಂದರು. ಹುಡುಗಿಯರ ಮನದಲ್ಲಿ ನಡೆಯುತ್ತಿರಬಹುದಾದ ದ್ವಂದ್ವವನ್ನು ಮಲ್ಲಿಕಾ ಊಹಿಸಬಲ್ಲಳು. ಆ ಹುಡುಗಿಯರು ಹೆಚ್ಚು ಹೊತ್ತು ಅಲ್ಲೇ ನಿಲ್ಲೋದು ಅವಳಿಗೆ ಬೇಕಿರಲಿಲ್ಲ. ಮಲ್ಲಿಕಾ ಆ ಹುಡುಗಿಯರ ಕಡೆ ನೋಡದೆ ಆಯಿತು, ನಾನು ಕುಡಿತೀನಿ, ನೀವು ಹೋಗಿ ಎಂದಳು. ಧೃತಿ, ಶ್ರುತಿ, ಪ್ರೇಮ ಮೂವರು ತಮ್ಮೊಳಗೆ ಗುಸುಗುಸು ಪಿಸು ಪಿಸು ಮಾತನಾಡುತ್ತಾ, ನೋಡಿದ್ರೇನೆ ಅಕ್ಕ ನಮ್ಮ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಕನ್ನಿಕಾಳ ಮೇಲೆ ಅವರಿಗೆ ಅಷ್ಟು ಚಿಂತೆ, ಕಾಳಜಿ. ಹೌದು ಕಣೆ, ನಮ್ಮಲ್ಲಿ ಯಾರಿಗಾದರೂ ಎಷ್ಟೋ ಸಲ ಜ್ವರ ಬಂದು ಮತ್ತೊಂದು ಆಗಿಯೋ ಮಲಗಿದಾಗ ಒಂದು ಸಾರಿಯೂ ಅಕ್ಕ ಹೀಗೆ ನಮ್ಮ ಪಕ್ಕ ಬಂದು ಕುಳಿತಿಲ್ಲ. ಮೊನ್ನೆ ತಾನೇ ರಮ್ಯಾಗೂ ಹೀಗೆ ಜ್ವರ ಬಂದು ಮಲಗಿದ್ಲು. ಕಣೆ, ಅದಕ್ಕೂ ಮೊದಲು ರಮಾ, ಶಾರದಾ, ಅಖಿಲ ಇವರೆಲ್ಲರಿಗೂ ಜ್ವರ ಬಂದಿತ್ತು. ಇದು ವೈರಲ್ ಫೀವರ್ ಅಂತ ಡಾಕ್ಟರ್ ಹೇಳಲಿಲ್ವಾ? ಫೀವರ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬರುತ್ತಪ್ಪ, ಅವಾಗೆಲ್ಲ ಅಕ್ಕ ಕುಳಿತಿದ್ರ. ಕೃತಿ ಇನ್ನಿಬ್ಬರ ಬಳಿ ವರದಿ ಒಪ್ಪಿಸಿದ್ಲು. ಅದಕ್ಕೆ ಶ್ರುತಿ, ಅಲ್ವೇ ಅಕ್ಕಂಗೆ ಇವಳ ಮೇಲೆ ಅದೇನು ಪ್ರೀತಿನೋ ಕಾಣೆ. ಅವಳ ಕೂದಲು ಕೊಂಕಿದ್ರೂ ಕೂಡ ಅಕ್ಕ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾ ಗಾಬರಿ ಬೀಳ್ತಾರೆ ಎಂದಳು. ನನಗೆ ಒಂದೊಂದು ಸಲ ಅವಳು ನಮ್ಮ ಹಾಗೆ ಅನಾಥಳು ಹೌದೋ ಅಲ್ವೋ ಅನಿಸುತ್ತೆ. ಈ ಅನುಮಾನನ ಕೇಳಬೇಕಂದ್ರೂ ನಾವು ಯಾರ ಬಳಿ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ಎಂದಳು ಕೃತಿ. ಅಯ್ಯೋ, ಯಾರಿಗೋ ಯಾಕೆ ಕೇಳಬೇಕು? ಇದೆಲ್ಲ ತಲೆಗೆ ಹಾಕಿಕೊಳ್ಳದೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದ ಇರೋಣ. ಇಲ್ಲಿ ನಮಗೇನು ಕೊರತೆ ಆಗಿರೋದು? ನಾವೇನು ಈಗ ಏನೂ ಅರಿಯದಷ್ಟು ಚಿಕ್ಕ ಮಕ್ಕಳಲ್ಲ. ನಾವು ನಮ್ಮ ಹೆತ್ತವರಿಂದಲೇ ಬೀದಿಗೆ ಎಸೆಯಲ್ಪಟ್ಟವರು. ಹೆತ್ತವರ ಪ್ರೀತಿ ಅಂದರೆ ಏನಂದೇ ನಮಗೆ ಗೊತ್ತಿಲ್ಲ. ಇನ್ನು ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದ್ರಲ್ಲಿ ಏನಿದೆ? ಅಕ್ಕ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂದಮೇಲೆ ಇಲ್ಲದ ಯೋಚನೆನ ನಾವ್ಯಾಕೆ ನಮ್ಮ ತಲೆ ಮೇಲೆ ಹಾಕೋಬೇಕು ಅಲ್ವಾ ಎಂದು ಎಲ್ಲರಿಗಿಂತ ಸ್ವಲ್ಪ ದೊಡ್ಡವಳಾದ ಧೃತಿ ಹೇಳಿದ್ಲು. ಹೌದು, ತಮ್ಮ ಮೇಲಿನ ಪ್ರೀತಿಗೆ ಯಾವ ಕೊರತೆಯೂ ಇಲ್ಲ ಎಂದು ಮೂವರು ತಮ್ಮೊಳಗೆ ತಾವೇ ನಿರ್ಧರಿಸಿಕೊಂಡ ಹುಡುಗಿಯರು ಅಲ್ಲಿಂದ ಹೊರಟು ಹೋದರು. ಆ ಹುಡುಗಿಯರು ಅದೆಷ್ಟೇ ಪಿಸು ಧ್ವನಿಯಲ್ಲಿ ಮಾತನಾಡಿದ್ದರೂ ಸಹ ಅವರಾಡುವ ಮಾತುಗಳು ಮಲ್ಲಿಕಾಳ ಕಿವಿಗೆ ಕೇಳಿಸಿದವು. ಆ ಕ್ಷಣಕ್ಕೆ ಅವಳ ಕಣ್ತುಂಬಿ ಬಂದಿತು. ಈ ಹುಡುಗಿಯರು ಕೂಡ ತನ್ನನ್ನು ಸಂಶಯಿಸುತ್ತಾರಲ್ಲ ಎಂದು ನೆನೆಸಿ ಅವಳ ಮನಸ್ಸಿಗೆ ಬೇಸರ ಆಯಿತು. ಯಾವುದೋ ಹಳೆಯ ನೆನಪು ಮರುಕಳಿಸಿ ಎದೆಯಲ್ಲಿ ಹಿಂಡಿದಂತಾಯಿತು. ಬೇಡ ಎಂದುಕೊಂಡಷ್ಟು ಅದೇ ಹಳೆಯ ನೆನಪುಗಳು ಅವಳನ್ನು ಕಾಡಿ ಕಣ್ಣೀರಾಗಿ ಹರಿದು ಅವಳ ಕೆನ್ನೆ ತೋಯಿಸಿತು. ತನಗೆ ಒದಗಿರುವ ಇಂತಹ ದುಸ್ಥಿತಿಗೆ ಮತ್ತಷ್ಟು ಅಳು ಒತ್ತರಿಸಿ ಬಂದಿತು. ತನ್ನ ಅಸಹಾಯಕ ಪರಿಸ್ಥಿತಿಗೆ ತನ್ನನ್ನು ತಾನೇ ಹಳಿದುಕೊಂಡ್ಳು. ತನ್ನ ಈಗಿನ ಪರಿಸ್ಥಿತಿ ಮತ್ತು ಸಂದರ್ಭ ನುಂಗಲು ಆಗದ, ಉಗಿಯಲು ಆಗದ ಬಿಸಿ ತುಪ್ಪದಂತಾಗಿದೆ ಎನಿಸಿತು. ನನ್ನ ಇಂದಿನ ಸ್ಥಿತಿಗೆ ಸ್ವತಃ ನಾನೇ ಹೊಣೆ, ಬೇರೆ ಯಾರನ್ನು ದೂಷಿಸುವ ಹಾಗಿಲ್ಲ ಎನ್ನುವ ನೋವು ಆಕೆಯನ್ನು ಮತ್ತಷ್ಟು ಕಾಡಿತು. ಹಾಗೆ ನೋಡಿದರೆ ಈ ಆಶ್ರಮದಲ್ಲಿ ಇರುವವರೆಲ್ಲರೂ ಒಂದೇ ಹಡಗಿನಲ್ಲಿರುವ ಸಹ ಪಯಣಿಗರಂತೆ. ಇಲ್ಲಿ ಯಾವುದೇ ತರಹದ ಮುಚ್ಚುಮರೆ, ಮೇಲು ಕೀಳು, ಜಾತಿ ಮತ ಎಂದು ಯಾವುದಕ್ಕೂ ಅವಕಾಶ ಇಲ್ಲ. ಯಾರಲ್ಲೂ ಯಾವ ವಿಧವಾದ ಭೇದ ಭಾವ ಇರಲಿಲ್ಲ. ಆದರೆ ಕಳೆದು ಹೋದ ನನ್ನ ವೈಯಕ್ತಿಕ ಜೀವನದ ಕಹಿ ಘಟನೆಯನ್ನು ನಾನು ಇವರೊಂದಿಗೆ ಹಂಚಿಕೊಳ್ಳಲು ಮಾತ್ರ ಸಾಧ್ಯ ಇಲ್ಲ. ಆದರೆ ಇಲ್ಲಿರುವ ಯಾವ ಮಗುವಿಗೂ ನನ್ನಿಂದ ಯಾವ ರೀತಿಯ ಅನ್ಯಾಯ ಆಗಿಲ್ಲ ಎಂಬುದನ್ನು ನಾನು ಎದೆ ತಟ್ಟಿಕೊಂಡು ಹೇಳಬಲ್ಲೆ. ಇಲ್ಲಿಗೆ ಬಂದ 9 ವರ್ಷಗಳಲ್ಲಿ ನನ್ನಲ್ಲಿರುವ ಮಾತೃವಾತ್ಸಲ್ಯವನ್ನು ಪ್ರತಿ ಮಗುವಿನ ಮೇಲೂ ಸಮನಾಗಿ ಹಂಚಿರುವೆ ಎಂದು ಎದೆ ತಟ್ಟಿ ಹೇಳಬಲ್ಲೆ. ಅದರ ಬಗ್ಗೆ 2 ಮಾತಿಲ್ಲ. ಮಕ್ಕಳ ಮನಸ್ಸಿನಲ್ಲೂ ಆ ಭಾವನೆ ಬಂದಿದೆ ಅಂದಮೇಲೆ ನನಗೆ ಅಷ್ಟು ಸಾಕಲ್ವೇ? ಆದರೆ ಕನ್ನಿಕಾಳ ಮೇಲಿನ ಸೆಳೆತವೇ ಬೇರೆ ಬಗೆಯದು. ಕಳೆದು ಹೋದ ನನ್ನ ಬದುಕು ಅದು ನನ್ನದು ಮಾತ್ರ. ನನ್ನ ಗತ ಜೀವನದ ಕೊಂಡಿಯವಳು. ನಾನವಳಿಗೆ ಮಾಡಿರುವ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವ ದಾರಿ ಇದೊಂದೇ.
9 ವರ್ಷಗಳ ಹಿಂದೆ ಜಮುನಾ ದೀದಿಗೆ ಮಾತ್ರ ನನ್ನ ಗತ ಜೀವನದ ಗುಟ್ಟು ತಿಳಿದಿತ್ತು. ಅವರು ತೀರ್ಕೊಂಡ ಮೇಲೆ ಆ ಒಂದು ಗುಟ್ಟು ನನ್ನಲ್ಲೇ ಅಡಗಿ ಕುಳಿತಿದೆ. ನಾನದನ್ನು ಯಾರ ಮುಂದೆಯೂ ಹಂಚಿಕೊಳ್ಳಲಿಲ್ಲ. ಅದೇ ಇಂದು ನನ್ನ ಎದೆಯಲ್ಲಿ ಅಗ್ನಿ ಪರ್ವತದಂತೆ ಬೆಳೆದು ಒಳಗೊಳಗೆ ದಹಿಸುತ್ತಿದೆ. ಕಳೆದು ಹೋದ ಹಳೆಯ ನೆನಪುಗಳು ಮಲ್ಲಿಕಾಳನ್ನು ಹಿಂಡುತ್ತಾ ಕಾಡುತ್ತಾ ಹಾಗೆ ಸುತ್ತುವರಿದವು. ಮಲ್ಲಿಕಾ ಆ ನೆನಪುಗಳಿಗೆ ಜಾರಿದ್ಲು. ಮಲ್ಲಿಕಾ ತಾಯಿ ತಂದೆಗೆ ಒಬ್ಬಳೇ ಮಗಳು. ತಂದೆ ಗೌರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿದ್ರು. ತಾಯಿ ಗೃಹಿಣಿ. ಜೀವನ ಹೇಗೂ ಸುಗಮವಾಗಿ ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಇವರಿಬ್ಬರ ಜೀವನದಲ್ಲಿ ಶನಿಯೊಂದು ಒಕ್ಕರಿಸಿದ ಹಾಗೆ ಇವಳಿಗೆ ತಿಳುವಳಿಕೆ ಬರುವ ಮೊದಲೇ ತಾಯಿ ತಂದೆ ಇಬ್ಬರು ಬೇರೆ ಬೇರೆಯಾಗಿದ್ರು. ಮಲ್ಲಿಕಾಳ ತಂದೆ ತನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಹೆಂಗಸಿನೊಂದಿಗೆ ಸ್ನೇಹ ಬೆಳೆಸಿ ಕೈ ಹಿಡಿದಾಕೆಯನ್ನು ಬಿಟ್ಟು ಆಕೆಯನ್ನು ಮದುವೆಯಾಗಿದ್ದ. ಅಲ್ಲಿಗೆ ಅಮ್ಮ ಅಪ್ಪನ ಸಂಬಂಧ ಮುರಿದು ಬಿದ್ದಿತ್ತು. ಮಲ್ಲಿಕಾ ತಂದೆಯ ಪ್ರೀತಿಯ ನೆರಳು ಇಲ್ಲದೆ ಸಿಂಗಲ್ ಪೇರೆಂಟ್ ಆದ ತಾಯಿಯ ಆಶ್ರಯದಲ್ಲಿ ಬೆಳೆದಳು. ಮಲ್ಲಿಕಾಳ ತಂದೆ ಸುರದ್ರೂಪಿಯಾಗಿದ್ದ. ಅವಳು ತಂದೆಯ ರೂಪ, ತಾಯಿಯ ಗುಣ ಹೊಂದಿದ್ದಳು. ಮಲ್ಲಿಕಾಳ ತಾಯಿ ಚಂದ್ರಿಕಾ ಮಗಳನ್ನು ಕಟ್ಟುನಿಟ್ಟಿನಲ್ಲಿ ಬೆಳೆಸಿದ್ದಳು. ಮಲ್ಲಿಕಾ ಕೂಡ ತಾಯಿ ಹಾಕಿದ ಗೆರೆ ದಾಟಿ ನಡೀತಾ ಇರಲಿಲ್ಲ. ಚಂದ್ರಿಕಾ ಗಂಡ ಬಿಟ್ಟು ಹೋದ ಮೇಲೆ ಮನೆ ಕೆಲಸ ಮಾಡಿ ಮಗಳನ್ನು ಕಷ್ಟಪಟ್ಟು ಓದಿಸಿದ್ಲು. SSLCಯಲ್ಲಿ ಉತ್ತಮ ಅಂಕ ಪಡೆದು ಪಾಸಾದ ಮಲ್ಲಿಕಾ ಕಾಲೇಜು ಮೆಟ್ಟಿಲು ಏರಿದ್ದಳು. ತಾನು ತುಂಬ ಓದಿ ದೊಡ್ಡ ಹುದ್ದೆಗೆ ಏರುವ ಉತ್ತಮ ಭವಿಷ್ಯದ ಬಗ್ಗೆ ರಂಗುರಂಗಿನ ಕನಸು ಕಟ್ಟಿಕೊಂಡಿದ್ದ ಮಲ್ಲಿಕಾ ಅಂದು ಅದೊಂದು ತಪ್ಪು ಮಾಡದೆ ಹೋಗಿದ್ರೆ ಇವತ್ತು IAS IPS ಅಧಿಕಾರಿಯಾಗಿ ಮೆರಿತಾ ಇದ್ಲು. ತಾನೊಂದು ಬಗೆದರೆ ದೈವ ಬೇರೊಂದು ಬಗೆದಿತ್ತು. ಅದುವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗಳನ್ನು ಪ್ರೈವೇಟ್ ಕಾಲೇಜಿಗೆ ಸೇರಿಸುವುದು ಚಂದ್ರಿಕಾಳಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ಆದರೆ ಆಕೆ ಕೆಲಸ ಮಾಡುವ ಮನೆ ಯಜಮಾನರಾದ ಗಣೇಶ್ ರಾಯರು ಮಲ್ಲಿಕಾ SSLCಯಲ್ಲಿ ಗಳಿಸಿದ ಅಂಕಗಳನ್ನು ನೋಡಿ, ಚಂದ್ರಿಕಾ, ನಿನ್ನ ಮಗಳು SSLCಯಲ್ಲಿ ಒಳ್ಳೆಯ ಮಾರ್ಕ್ಗಳನ್ನು ಪಡೆದಿದ್ದಾಳೆ, ಅವಳನ್ನು ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸು ಎಂದು ಹೇಳಿದ್ದಲ್ಲದೆ ತಾನೇ ಅವಳಿಗೆ ಸೀಟು ಕೊಡಿಸುವುದಾಗಿ ವಾಗ್ದಾನವನ್ನು ನೀಡಿದರು. ಚಂದ್ರಿಕಾಳಿಗೆ ದ್ವಂದ್ವ. ಯಜಮಾನರು ಮಲ್ಲಿಕಾಳನ್ನು ಒಳ್ಳೆಯ ಕಾಲೇಜಿನಲ್ಲಿ ಸೇರಿಸು ಎಂದದ್ದಲ್ಲದೆ ಅವಳಿಗೆ ತಾವೇ ತಮ್ಮ ಕಡೆಯಿಂದ ಸೀಟು ಕೊಡಿಸುವುದಾಗಿ ಹೇಳಿದ್ದಾರೆ. ಆದರೆ ಯಜಮಾನರೇನು ಮಲ್ಲಿಕಾಳಿಗೆ ಸೀಟು ಕೊಡಿಸಬಹುದು, ಆದರೆ ಅಷ್ಟಾದರೆ ಮುಗಿಯಿತೆ. ಅಲ್ಲಿ ಓದುವ ಮಕ್ಕಳೆಲ್ಲರೂ ಸ್ಥಿತಿವಂತ ಶ್ರೀಮಂತ ಮನೆಯ ಮಕ್ಕಳಾಗಿರ್ತಾರೆ. ಆದರೆ ನಾವು ಇನ್ನೊಬ್ಬರ ಬಳಿ ಹೊರೆದು ತಿಂದು ಬದುಕುವವರು. 2 ಹೊತ್ತಿನ ಹೊಟ್ಟೆಗಷ್ಟೇ ಅದು ಸರಿ ಹೋಗ್ತದೆ. ಕಾಲೇಜು ಸೇರಿದ ಮೇಲೆ ಅಲ್ಲಿಗೆ ಎಲ್ಲವೂ ಮುಗಿದು ಬಿಡುವುದಿಲ್ಲ. ಓದಲು ಪುಸ್ತಕಗಳು ಬೇಕು, ಹಾಕಲು ಒಳ್ಳೆಯ ಬಟ್ಟೆ ಬರೆಗಳು, ಮತ್ತೆ ಅದು ಇದು ಅಂತ ಏನೆಲ್ಲ ಖರ್ಚಿರುತ್ತೆ. ಅದಕ್ಕೆಲ್ಲ ಬೇಕಾಗುವ ದುಡ್ಡನ್ನು ಹೇಗೆ ಹೊಂದಿಸುವುದು? ಎಲ್ಲದಕ್ಕೂ ಯಜಮಾನರ ಮುಂದೆ ಕೈಯೊಡ್ಡಲಂತೂ ಸಾಧ್ಯವೇ ಇಲ್ಲ. ಆದರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಎಲ್ಲ ತಮ್ಮಂತಹ ಬಡವರ ಮಕ್ಕಳೇ ಕಲಿಯುವವರು. ಆಗ ಅಷ್ಟೊಂದು ಖರ್ಚು ಇರುವುದಿಲ್ಲ, ಜಾಸ್ತಿ ದುಡ್ಡಿನ ಅವಶ್ಯಕತೆಯೂ ಇರುವುದಿಲ್ಲ. ಈಗ ಸರ್ಕಾರಿ ಶಾಲೆಯಲ್ಲಿ ಓದಿಯೇ ಇಷ್ಟು ಒಳ್ಳೆಯ ಅಂಕ ತೆಗೆದಿದ್ದಾಳೆ, ಹಾಗೇ ಮುಂದೆಯೂ ತೆಗಿತಾಳೆ. ಓದಬೇಕೆಂಬ ಇಚ್ಛೆ ಇರುವವರು ಎಲ್ಲಿ ಓದುವುದಿದ್ರು ಅವರು ಚೆನ್ನಾಗಿಯೇ ಓದುವರು ಎಂದೆಲ್ಲ ಯೋಚಿಸಿದರು. ಹಾಗೆಂದು ತನ್ನ ಅನಿಸಿಕೆಯನ್ನು ಮಗಳ ಮುಂದೆ ಅರುಹಿದಳು. ಆದರೆ ಮಲ್ಲಿಕಾ ತಾಯಿಯ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಮನಸ್ಸು ಲಂಗು ಲಗಾಮು ಇಲ್ಲದ ಕುದುರೆಯ ಹಾಗೆ ದೊಡ್ಡ ಕಾಲೇಜಿನಲ್ಲಿ ಕಲಿಯುವ ಕನಸು ಕಾಣುತ್ತಾ ಕುಣಿದಾಡ್ತಾ ಇತ್ತು. ಅಮ್ಮ, ಸ್ಕೂಲ್ ಹೇಗೋ ಗೌರ್ಮೆಂಟ್ ಸ್ಕೂಲೇ ಆಗೋಯ್ತು. ಈಗ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗ್ತಾ ಇರುವಾಗ ಯಾಕೆ ಬೇಡ ಎಂದು ಅಡ್ಡಗಾಲು ಹಾಕ್ತೀಯಾ? ಅಮ್ಮ, ನನಗೆ ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗೆ ಸೇರಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಎನ್ನುವ ಆಸೆ ಇದೆ. ರಾಯರ ಮಕ್ಕಳಾದ ಫಾಲ್ಗುಣಿ ಮತ್ತು ತ್ರಿವೇಣಿ ಅಕ್ಕಂದಿರ ಹಾಗೆ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಧರಿಸಬೇಕು, ದೊಡ್ಡ ಕಾರು ಕೊಂಡು ಸುತ್ತಾಡಬೇಕು ಅಂತ ಏನೇನು ಹೊಂಗನಸು ಇದೆಯಮ್ಮ. ಪ್ಲೀಸ್, ನನ್ನ ಆಸೆಗೆ ತಣ್ಣೀರು ಎರಚಬೇಡ ಎಂದು ಗೋಗರೆದ್ಲು. ತಾಯಿ ಯಾವುದಕ್ಕೂ ಒಪ್ಪದೇ ಇದ್ದಾಗ ಉಪವಾಸ ಸತ್ಯಾಗ್ರಹ ಹೂಡಿ ಅಂತೂ ಇಂತೂ ತಾಯಿಯನ್ನು ಒಪ್ಪಿಸುವುದರಲ್ಲಿ ಯಶಸ್ವಿಯಾದಳು. ಕೊಟ್ಟ ಮಾತಿನಂತೆ ಗಣೇಶ್ ರಾಯರು ಮಲ್ಲಿಕಾಳಿಗೆ ಒಂದು ಒಳ್ಳೆಯ ಪ್ರೈವೇಟ್ ಕಾಲೇಜಿನಲ್ಲಿ ಸೀಟು ಕೊಡಿಸಿದರು. ಕಾಲೇಜು ಸೇರಿದ ಸ್ವಲ್ಪ ದಿನಗಳಲ್ಲೇ ಓದು ಅವಳಿಗೆ ಕಷ್ಟ ಎನಿಸತೊಡಗಿತು. ಎಲ್ಲವನ್ನೂ ಇಂಗ್ಲಿಷ್ನಲ್ಲಿ ಹೇಳುವುದರಿಂದ ಇವಳಿಗೆ ಸ್ವಲ್ಪವೂ ಅರ್ಥ ಆಗ್ತಾ ಇರಲಿಲ್ಲ. ಇಂಗ್ಲಿಷ್ ಇವಳ ಪಾಲಿಗೆ ಕಬ್ಬಿಣದ ಕಡಲೆ ಅಂತಾಗಿತ್ತು. ಪ್ರೈವೇಟ್ ಕಾಲೇಜ್ ಸೇರಿ ತಪ್ಪು ಮಾಡಿದ್ನೇನೋ ಎಂದು ತನ್ನನ್ನು ತಾನೇ ಹಳಿದುಕೊಂಡಳು ಮಲ್ಲಿಕಾ. ಓದಿನಲ್ಲಿ ಮೊದಲಿರುವ ಹುರುಪು ಉಳಿಯದೆ ಆಸಕ್ತಿ ಕ್ಷೀಣಿಸತೊಡಗಿತು. ಅಮ್ಮನ ಮುಂದೆ ಹೇಳಿಕೊಳ್ಳಲಾರದ್ಲು. ಇದು ನೀನೇ ತಂದ್ಕೊಂಡ ಗತಿ, ಅನುಭವಿಸು. ಯಾಕೆ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆಯ ಅಂಕ ತೆಗೆದಿರಲಿಲ್ವೇ? ಅಲ್ಲಿ ಓದಿ ಅಷ್ಟು ಮಾರ್ಕ್ಸ್ ಪಡೆದಿದ್ದಕ್ಕೆ ತಾನೇ ನಿನಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಓದುವ ಆಸೆ ಹತ್ತಿದ್ದು.
ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆಯದೆ ಹೋಗಿದ್ರೆ ಆಗ ನಿನಗೆ ಸರ್ಕಾರಿ ಕಾಲೇಜ್ ಗತಿ ಆಗ್ತಾ ಇರ್ತಿತ್ತು. ಓದುವ ಮಕ್ಕಳು ಎಲ್ಲಾದರೂ ಓದ್ತಾರೆ ಎಂದೆಲ್ಲ ಅಂದು ಅಮ್ಮ ಬೈಯೋಳು ಎಂದು ಹೆದರಿ ಸುಮ್ಮನಿದ್ಲು. ಇನ್ನು ದೀಪಕ್ ಅದೇ ಕಾಲೇಜ್ನಲ್ಲಿ ಓದ್ತಾ ಇದ್ದ ಶ್ರೀಮಂತ ಮನೆತನದ ಸುರದ್ರೂಪಿ ಯುವಕ. ಅವನ ತಂದೆ ಊರಿನ ಹೆಸರಾಂತ ಉದ್ಯಮಿ, ಭಾರೀ ಕುಳ. ದೀಪಕ್ ಒಂದು ದುಂಬ್ಯ ಹಾಗೆ. ಅವನ ಹಿಂದೆ ಮುಂದೆ ಸದಾ ಬಣ್ಣ ಬಣ್ಣದ ಚಿಟ್ಟೆಗಳು ಸುಳಿದಾಡ್ತಾ ಇದ್ದವು. ಅದರಲ್ಲೂ ಕಾಲೇಜಿಗೆ ಬರುವ ಹೊಸ ಹೊಸ ಹುಡುಗಿಯರ ಸಹವಾಸ ಬೆಳೆಸುವುದು ಅವನ ಅನೇಕ ಸ್ವಪ್ರತಿಷ್ಠೆಗಳಲ್ಲಿ ಒಂದಾಗಿತ್ತು. ಈಗ ಅವನ ಕಣ್ಣು ಸೌಂದರ್ಯದ ಕನಿಯಂತಿರುವ ಮಲ್ಲಿಕಾಳ ಮೇಲೆ ಬಿದ್ದಿತ್ತು. ಅವಳು ತೀರಾ ಬಡವರ ಮನೆ ಹುಡುಗಿ ಎಂದು ತಿಳಿದಿತ್ತು. ಆದರೆ ಕೆಲವು ದಿನಗಳ ಮೋಜಿನ ಆಟಕ್ಕೆ ಯಾರಾದ್ರೇನು ಎಂಬ ಉಡಾಫೆ. ಆದರೆ ಬಡವರ ಮನೆ ಹುಡುಗಿಯರು ಸುಲಭವಾಗಿ ಗಾಳಕ್ಕೆ ಬೀಳಲಾರರು. ಅವರಿಗೆ ತಮ್ಮ ಬಡತನದ ಬಗ್ಗೆ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಆದರೂ ಪರವಾಗಿಲ್ಲ, ಪಳಗಿಸೋದ್ರಲ್ಲೂ ಒಂಥರ ಮಜಾ ಇರುತ್ತೆ ಎಂದ್ಕೊಂಡು ಗಾಳ ಬೀಸಲು ಸಿದ್ಧನಾಗಿದ್ದ. ಅಂದು ಲ್ಯಾಬ್ ಮುಗಿಸಿ ಅವಸರವಾಗಿ ಗೇಟಿನ ಬಳಿ ಬರುವಷ್ಟರಲ್ಲಿ ಬಸ್ಸು ಇವಳ ಮುಂದೆಯೇ ಹಾದು ಹೋಯಿತು. ಇನ್ನೊಂದು ಬಸ್ಸಿಗಾಗಿ ಕಾದು ನಿಂತಳು. ಅಷ್ಟರಲ್ಲಿ ಮಳೆ ಸುರಿಯತೊಡಗಿತು. ಮಳೆ ಬರುವ ರಭಸ ನೋಡಿ ಇನ್ನಿದು ಎಷ್ಟೊತ್ತಿಗೆ ನಿಲ್ಲುವುದು ಎಂದು ಹೆದರಿಕೊಂಡ್ಳು. ಆಗ ಅವಳ ಬಳಿ ಕಪ್ಪು ಕಾರೊಂದು ಬಂದು ನಿಂತಿತು. ಛೇ, ಇವನ್ಯಾರೋ ಮೈ ಮೇಲೆ ನುಗ್ಗಿ ಬರ್ತಾನಲ್ಲ ಎಂದು ಬೈದುಕೊಂಡು ಹಿಂದೆ ಸರಿದ್ಲು. ಆಗ ಇವಳು ನಿಂತಿದ್ದ ಕಡೆಯ ಕಾರಿನ ಕಿಟಕಿ ಸರ್ರನೆ ಇಳಿಯಿತು. ಅದರಿಂದ ಇತ್ತ ಬಗ್ಗಿ ಇವಳನ್ನು ನೋಡಿ ಏನೋ ಹೇಳ್ತಾ ಇರುವ ದೀಪಕ್ನ ಮುಖ ಕಂಡಿತು. ಮಳೆಯ ಸದ್ದಿನಲ್ಲಿ ಆತ ಹೇಳಿದ್ದೊಂದು ಕೇಳಿಸ್ಲಿಲ್ಲ. ಅವನು ಯಾರಿಗೆ ಹೇಳ್ತಾ ಇರುವನೆಂದು ಅತ್ತಿತ್ತ ಕತ್ತು ಹೊರಳಿಸಿ ನೋಡಿದ್ಲು. ಯಾರೂ ಇರಲಿಲ್ಲ. ಎಲ್ಲರೂ ತಮ್ಮ ಪಾಡಿಗೆ ತಾವು ನಿಂತಿದ್ರು. ಅವನು ಹೇಳ್ತಾ ಇರುವುದು ತನ್ನನ್ನು ಉದ್ದೇಶಿಸಿ ಎಂದವಳಿಗೆ ತಿಳಿದಾಗ ಗಾಬರಿಯಾದ್ಲು. ಬ್ಯಾಗನ್ನು ಎದೆಗೆ ಅವಚಿ ಹಿಡಿದು ಮತ್ತಷ್ಟು ಮುದುಡಿದ ಮುಖ ತಿರುವಿ ನಿಂತಳು. 5 ನಿಮಿಷ ಕಳೆಯುವುದರಲ್ಲಿ ಯಾರೋ ತನ್ನ ಬಳಿ ಬಂದಂತಾಯಿತು. ಮೂಗಿಗೆ ಗಮ್ಮೆನ್ನುವ ಸುವಾಸನೆ ಬಡಿದು ಅನಾಯಾಸವಾಗಿ ಕತ್ತು ಅತ್ತ ಹೊರಳಿಸಿದ್ಲು. ಅವಳಿಗೆ ಅತಿ ಸಮೀಪದಲ್ಲಿ ಬಂದು ನಿಂತಿದ್ದ ದೀಪಕ್. ಅಷ್ಟು ಸಮೀಪದಲ್ಲಿ ಅವನನ್ನು ನೋಡಿದ ಮಲ್ಲಿಕಾಳಿಗೆ ಬವಳಿ ಬರುವಂತಾಯಿತು. ಬೆದರಿದ ಹುಲ್ಲೆಯಂತೆ ನಿಂತ ಅವಳನ್ನು ಮಾತಿಗೆ ಎಳೆಯುತ್ತಾ ದೀಪಕ್, ಮಿಸ್, ಜೋರಾಗಿ ಮಳೆ ಬರ್ತಾ ಇದೆ. ನಿಮ್ಮ ಬಸ್ ಬೇರೆ ಹೊರಟು ಹೋಯಿತು ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಬಸ್ ಬರೋ ತನಕ ಯಾಕೆ ಮಳೆಯಲ್ಲಿ ನಿಲ್ತೀರಾ? ಬನ್ನಿ, ನಿಮ್ಮನ್ನು ನನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ. ಇವನೇನು ಎಂದೂ ಇಲ್ಲದೆ ಇಂದು ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇರುವನಲ್ಲ, ಯಾಕಿರ್ಬೋದು? ಕನಿಕರದಿಂದ ಇರಬಹುದೇ? ಇವನಿಗ್ಯಾಕೆ ನನ್ನ ಮೇಲೆ ಕನಿಕರ? ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡವರೆಂಬ ಕಾಳಜಿಯೇ? ನನ್ನ ಬಗ್ಗೆ ಕಾಳಜಿ ತೋರಿಸಲು ಇವನೇನು ನನ್ನ ನೆಂಟನೆ, ಸ್ನೇಹಿತನೇ? ಯಾವುದೂ ಅಲ್ಲ. ಇಡೀ ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾರಿಗೂ ಇವನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಯಾವುದೋ ದುರುದ್ದೇಶ ಇಟ್ಕೊಂಡೆ ಯಾಕೆ ಬಂದಿರಬಾರ್ದು. ಅವನು ಎಷ್ಟೇ ಕರೆದರೂ ನಾನು ಹೋಗಬಾರ್ದು ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ದೀಪಕ್ ಮಾತಿಗೆ ಹಾಂ ಹ್ಞೂ ಎನ್ನದೆ ಮೌನವಾಗಿ ನಿಂತಳು. ದೀಪಕ್ ಮನಸ್ಸಿನಲ್ಲಿ ಇದು ಸುಲಭದಲ್ಲಿ ಪಳಗುವ ಹೆಣ್ಣಲ್ಲ. ಇಲ್ಲೇ ಇಂತಹ ಹೆಣ್ಣನ್ನು ಒಲಿಸಿಕೊಳ್ಳುವುದರಲ್ಲಿ ಇರುವಷ್ಟು ಮಜಾ ಒಲಿದು ಬಂದ ಹೆಣ್ಣಿನಲ್ಲಿ ಇರುವುದಿಲ್ಲ. ತಾಳ್ಮೆಯಿಂದ ಗಾಳ ಬೀಸಬೇಕು ಎಂದು ಮೀಸೆ ಮರೆಯಲ್ಲಿ ನಕ್ಕ. 10 ನಿಮಿಷಗಳಾದರೂ ಅವನು ಹೋಗದೆ ಹಾಗೆ ನಿಂತಿರುವುದನ್ನು ಗಮನಿಸಿದ ಮಲ್ಲಿಕಾಳಿಗೆ ಕಸಿವಿಸಿಯಾಯಿತು. ಛೇ, ಇವನ್ಯಾಕೆ ಹೋಗ್ತಾ ಇಲ್ಲ ಎಂದುಕೊಳ್ಳುವಷ್ಟರಲ್ಲಿ ಇವಳ ಬಸ್ ಬಂದಿತು. ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಬಸ್ ಹತ್ತಲು ಧಾವಿಸಿದಳು. ಬರುವಾಗಲೇ ತುಂಬಿಕೊಂಡು ಬಂದಿದ್ದ ಬಸ್ನಲ್ಲಿ ಕಾಲಿಡಲು ಜಾಗ ಇರಲಿಲ್ಲ. ಜನ ನಾ ಮುಂದು ತಾ ಮುಂದು ಎಂದು ಬಸ್ ಹತ್ತುವ ನೂಕುನುಗ್ಗಲಲ್ಲಿ ಮಲ್ಲಿಕಾಳಿಗೆ ಬಸ್ ಹತ್ತಲು ಸಾಧ್ಯವಾಗದೆ ಹಿಂದೆ ಉಳಿದು ಬಿಟ್ಟಳು. ಅಷ್ಟರಲ್ಲಿ ಕಂಡಕ್ಟರ್ ವಿಸಿಲ್ ಹಾಕ್ಬಿಟ್ಟ. ಬಸ್ಸು ಬುರ್ರೆಂದು ಮುಂದೆ ಹೋಗೇ ಬಿಟ್ಟಿತು. ನಿಲ್ಲಿಸಿ ಎಂದು ಅರಚುತ್ತಾ ಅದರ ಹಿಂದೆ ಸ್ವಲ್ಪ ದೂರ ಓಡಿದ್ಲು. ಅದಾಗಲೇ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದ ಬಸ್ ನಿಲ್ಲಿಸದೆ ವೇಗವಾಗಿ ಹೋಗೇ ಬಿಟ್ಟಿತು. ಮಲ್ಲಿಕಾಳಿಗೆ ಅಳುವೆ ಬಂದು ಬಿಟ್ಟಿತು. ಅಸಹಾಯಕತೆಯಿಂದ ಕೈ ಹಿಸುಕುವಂತಾಯಿತು. ಲೇಟಾದರೆ ಅಮ್ಮ ಗಾಬರಿಯಾಗ್ತಾಳೆ ಅಂತ ಅನಿಸಿ ಕಣ್ಣು ತೇವವಾಯಿತು. ಅಷ್ಟರಲ್ಲಿ ಇವಳ ಸ್ಥಿತಿ ನೋಡಿ ಮೋಡವೇ ದುಃಖಿಸುತ್ತಿರುವಂತೆ ಮತ್ತಷ್ಟು ಜೋರಾಗಿ ದೋ ಎಂದು ಮಳೆ ಸುರಿಯ ಹತ್ತಿತು. ದಪ್ಪ ಹನಿಗಳಿಂದ ಮಳೆ ಸುರಿಯುತ್ತಾ ಇರುವುದನ್ನು ನೋಡುತ್ತಾ ಸುಮ್ಮನೆ ನಿಂತಳು. ಅವಳ ಮೂಗಿಗೆ ಮತ್ತದೇ ಗಮ್ಮೆನ್ನುವ ಸುವಾಸನೆ ಅಡರಿತು. ಮಲ್ಲಿಕಾ ತಟ್ಟನೆ ತಿರುಗಿ ನೋಡಿದ್ಲು. ಪಕ್ಕದಲ್ಲಿ ಅಮಾಯಕ ಮುಖಭಾವ ಹೊತ್ತ ದೀಪಕ್ ನಿಂತಿದ್ದ. ಈಗ ಮಲ್ಲಿಕಾ ಮೊದಲಿನಂತೆ ಗಾಬರಿಗೊಳ್ಳಲಿಲ್ಲ. ಯಾಕಂದರೆ ಮಳೆ ನಿಲ್ಲುವ ಸೂಚನೆಯೇ ಇರಲಿಲ್ಲ. ಸುತ್ತಮುತ್ತಲಿನ ಜನ ಈಗಾಗಲೇ ಸಾಕಷ್ಟು ಕರಗಿ ಹೋಗಿದ್ರು. ಮೋಡದ ದಿಸೆಯಿಂದ ಹೊತ್ತಿಗೆ ಮುಂಚೆನೆ ಕತ್ತಲು ಆವರಿಸಿತ್ತು. ಅವಳ ಬಳಿ ಪಾಸ್ ಬಿಟ್ಟರೆ ಕೈಯಲ್ಲಿ ನಯಾ ಪೈಸೆಯೂ ಇರಲಿಲ್ಲ. ತಾನೊಬ್ಬಳೇ ಇಲ್ಲಿ ಒಂಟಿಯಾಗಿ ನಿಂತುಕೊಳ್ಳುವುದಕ್ಕಿಂತ ದೀಪಕ್ ಬಳಿ ನಿಲ್ಲುವುದೇ ವಾಸಿ ಎನಿಸಿತು ಮಲ್ಲಿಕಾಳಿಗೆ.
ದೀಪಕ್ ಇವಳ ಬಳಿ ಬಂದು, ಮಿಸ್, ನಾನಿನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಮತ್ತಷ್ಟು ಜೋರಾಯಿತು. ನಿಮ್ಮ ಬಸ್ ಬೇರೆ ಹೊರಟು ಹೋಯಿತು. ನೀವೊಬ್ಬರೇ ಅದೀರಲ್ಲ ಅಂದುಕೊಂಡು ಬಂದೆ. ಈಗಲೂ ಹೇಳ್ತಾ ಇದ್ದೀನಿ, ಬರೋದಾದರೆ ನಾನು ನಿಮ್ಮನ್ನು ನಿಮ್ಮ ಮನೆ ತಲುಪಿಸಿ ಹೋಗ್ತೀನಿ. ಹೆದರ್ಕೋಬೇಡಿ, ನಾನೇನು ನಿಮ್ಮನ್ನು ತಿಂದು ಬಿಡಲ್ಲ. ನೀವು ನನ್ನ ಬಗ್ಗೆ ಎಲ್ಲರ ಹಾಗೆ ಏನೋ ಅಂದ್ಕೊಂಡಿರಬಹುದು, ಆದರೆ ನೀವು ಅಂದುಕೊಂಡಷ್ಟು ಕೆಟ್ಟವನಲ್ಲ. ನನಗೂ ಹೇಗೆ ನಡೆದುಕೊಳ್ಬೇಕು ಅನ್ನುವ ಜವಾಬ್ದಾರಿ ಇದೆ. ಬರೋದಾದರೆ ಬನ್ನಿ, ಮನೆಗೆ ಬಿಟ್ಟು ಹೋಗ್ತೀನಿ. ಇಲ್ಲದಿದ್ದರೆ ನನಗೆ ಈಗಾಗಲೇ ಲೇಟ್ ಆಗಿದೆ, ನಾನು ಹೊರಡ್ತೀನಿ ಎಂದು ಹೋಗಲು ಅನುವಾದ. ಇಲ್ಲಿ ತಾನೊಬ್ಬಳೇ ನಿಂತರೆ ಕುಡುಕರು, ಬೀದಿ ಕಾಮಣ್ಣರ ಹಾವಳಿ ಶುರುವಾಗ್ತದೆ. ಅದಕ್ಕಿಂತ ಇವನ ಕಾರಲ್ಲಿ ಮನೆ ತನಕ ಡ್ರಾಪ್ ಪಡೆಯುವುದೇ ವಾಸಿ. ಹೆಚ್ಚಿಗೆ ಸಲುಗೆ ಕೊಡದೆ ಗಂಭೀರವಾಗಿ ಕುಳಿತರೆ ಸಾಕಲ್ವೇ ಎಂದುಕೊಂಡು ಹೊರಡಲಿದ್ದ ಅವನನ್ನು ತಡೆದು, ನಿಲ್ಲಿ ಸರ್, ನಾನೂ ಬರ್ತೀನಿ ಎನ್ನುತ್ತಾ ಅವನ ಕಾರನ್ನು ಹತ್ತಿ ಕುಳಿತಳು. ದೀಪಕ್ ಮನದಲ್ಲೇ ನಗುತ್ತಾ, ಮೀನು ಗಾಳಕ್ಕೆ ಬಿತ್ತು ಎಂದುಕೊಂಡ. ಮೇಲೆ ಮಾತ್ರ ಗಂಭೀರ ಮುಖಭಾವ ತಾಳುತ್ತಾ, ನನ್ನ ಹೆಸರು ದೀಪಕ್ ಅಂತ. ನೀವು ಕೇಳಿರಬಹುದು, ನನ್ನನ್ನು ಸರ್ ಎಂದು ಕರಿಬೇಡಿ, ದೀಪಕ್ ಎಂದು ಕರೆದ್ರೆ ಸಾಕು. ನನ್ನನ್ನು ನಿಮ್ಮ ಸ್ನೇಹಿತ ಎಂದುಕೊಳ್ಳಿ ಎಂದು ನಯವಾಗಿ ಹೇಳಿದ. ಅವನ ಮಾತಿಗೆ ಏನೂ ಹೇಳದೆ ಮೌನವಾಗಿ ಕುಳಿತಳು. ನಾನೇನು ನಿನ್ನ ಸ್ನೇಹ ಮಾಡ್ತೀನಿ ಅಂತ ಭಾವಿಸಿದೆಯಾ? ಬಾಕಿ ಹುಡುಗಿಯರಂತೆ ನಿನಗೆ ಒಲಿದು ಬರಲು ನಾನೇನು ಬಣ್ಣದ ಚಿಟ್ಟೆಯಲ್ಲ. ಏನೋ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಇದೊಂದು ಬಾರಿ ನಿನ್ನ ಕಾರಲ್ಲಿ ಕೂತಿದ್ದೀನಿ ಅಂದ ಮಾತ್ರಕ್ಕೆ ನಿನ್ನ ಸ್ನೇಹ ಮಾಡ್ತೀನಿ ಅಂತ ತಿಳಿಬೇಡ ಎಂದುಕೊಂಡು ಮನದಲ್ಲೇ ನಕ್ಕಳು. ಇಬ್ಬರು ತಮ್ಮ ತಮ್ಮ ಅನಿಸಿಕೆಯ ಭಾವದಲ್ಲಿ ತೇಲಿದರು. ಮನೆ ಹತ್ರ ಬರ್ತಾ ಇದ್ದಂತೆ ಮಲ್ಲಿಕಾ ದೀಪಕ್ಕೆ ಕಾರು ನಿಲ್ಲಿಸಲು ಹೇಳಿದ್ಲು. ತಾನು ಕಾರಲ್ಲಿ ಬಂದಿರುವುದನ್ನು ಅವಳ ತಾಯಿ ನೋಡುವುದು ಅವಳಿಗೆ ಬೇಕಿರಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ದೀಪಕ್ ಕಾರಿನಲ್ಲಿ ಬಂದ ತನಗೆ ತಾಯಿಯಿಂದ 108 ಸಾಲುಗಳನ್ನು ಕೇಳಬೇಕಾಗಿ ಬರಬಹುದೆಂಬ ಹೆದರಿಕೆಯಿಂದ ಅನತಿ ದೂರದಲ್ಲಿಯೇ ಕಾರಿನಿಂದ ಇಳಿದು ಅವನಿಗೊಂದು ಥ್ಯಾಂಕ್ಸ್ ಹೇಳಿ ಮನೆಯತ್ತ ನಡೆದಳು. ಮನೆಗೆ ಹೋಗುವಾಗ, ಪರವಾಗಿಲ್ಲ, ಇವನನ್ನು ಏನೋ ಅಂದ್ಕೊಂಡಿದ್ದೆ. ನಾವು ಚೆಲ್ಲು ಚೆಲ್ಲಾಗಿರದೆ ನಮ್ಮ ನೆರಳಿಗೆ ಅಂಜುತ್ತಾ ಮರ್ಯಾದೆಯಿಂದ ಗಂಭೀರವಾಗಿದ್ದರೆ ಯಾರೂ ಏನೂ ಮಾಡಲಾರರು. ಇವನ ರೂಪಕ್ಕೆ, ಸಿರಿತನಕ್ಕೆ ಮರುಳಾಗಿ ಹುಡುಗಿಯರು ತಾವೇ ಹೋಗಿ ಮೈ ಮೇಲೆ ಬಿದ್ದರೆ ಯಾವ ಹುಡುಗ ತಾನೇ ನಿರಾಕರಿಸ್ತಾನೆ ಎಂದು ಮನದಲ್ಲೇ ಅಂದುಕೊಂಡ್ಳು. ಚಂದ್ರಿಕಾ ಆತಂಕದಿಂದ ಬಾಗಿಲಲ್ಲೇ ಮಗಳ ದಾರಿ ಕಾಯುತ್ತಾ ನಿಂತಿದ್ಲು. ಮಗಳು ಅವಸರವಾಗಿ ಬರುವುದನ್ನು ಕಂಡು ಸಮಾಧಾನಗೊಂಡ್ಳು. ಬಾಗಿಲ ಬಳಿ ಬರುತ್ತಲೇ, ಯಾಕೆ ಲೇಟ್ ಆಯಿತು? ನೋಡು, ಗಂಟೆ ಎಷ್ಟಾಯಿತು ಅಂತ. ನನಗೆ ಭಯದಿಂದ ಉಸಿರೇ ನಿಂತ ಹಾಗಿತ್ತು ಎಂದು ಒಂದೇ ಉಸಿರಿನಲ್ಲಿ ಚಂದ್ರಿಕಾ ಮಗಳನ್ನು ತರಾಟೆಗೆ ತೆಗೆದುಕೊಂಡ್ಳು. ದೀಪಕ್ ಕಾರಿನಲ್ಲಿ ತಾನು ಮನೆಯವರೆಗೆ ಬಂದೆನೆಂಬ ವಿಷಯವನ್ನು ಮರೆಮಾಚಿ ಬಸ್ ಮಿಸ್ಸಾಗಿ ಬರಲು ಲೇಟಾಯಿತು ಎಂದು ಮಾತ್ರವೇ ಹೇಳಿದ್ಲು. ಇದಾದ ನಂತರ ದೀಪಕ್ನನ್ನು ನೋಡಿದರೆ ಮಲ್ಲಿಕಾಳಿಗೆ ಮೊದಲಿನಷ್ಟು ಭಯ ಇರಲಿಲ್ಲ. ದಿನ ಕಳೆದಂತೆ ಇಬ್ಬರಲ್ಲೂ ಸ್ನೇಹ ಬೆಳೆಯಿತು. ಆದರೆ ಸ್ನೇಹ ಪ್ರೀತಿಯಾಗಿ ಬದಲಾಗಲು ಬಹಳ ದಿನವೇನೂ ಬೇಕಾಗಲಿಲ್ಲ. ಇಬ್ಬರು ಆಗಾಗ ಊರ ಮುಂದಿನ ಗುಡ್ಡದತ್ತ ಹೋಗಿ ಸಮಯ ಕಳೆಯುತ್ತಾ ಮುಂದಿನ ಭವಿಷ್ಯದ ಬಗ್ಗೆ ಬಣ್ಣದ ಕನಸುಗಳನ್ನು ಹೆಣೆಯುತ್ತಾ ಆ ಕನಸುಗಳಲ್ಲಿ ಕೂಡ ಒಬ್ಬರನ್ನೊಬ್ಬರು ಅಗಲದಂತೆ ಕೈ ಹಿಡಿದುಕೊಂಡು ಎಷ್ಟೋ ಹೊತ್ತು ಕುಳಿತಿದ್ದು ವಾಪಸ್ ಬರ್ತಾ ಇದ್ರು. ಹೀಗೆಯೇ ಇಬ್ಬರ ಕಳ್ಳಾಟ ಮುಂದುವರಿದಿತ್ತು. ಇದರ ಬಗ್ಗೆ ಒಂದು ಸುಳಿಯೂ ಸಹ ತಾಯಿಗೆ ಸಿಗದಂತೆ ಎಚ್ಚರ ವಹಿಸಿದ್ಲು ಮಲ್ಲಿಕಾ. ಅಂದು ಶನಿವಾರ. ಮಲ್ಲಿಕಾಳಿಗೆ ಒಂದು ಕ್ಲಾಸ್ ಇತ್ತು. ಕ್ಲಾಸ್ ಮುಗಿದಾಗ 10 ಗಂಟೆ. ಇನ್ನೂ 2 ಕ್ಲಾಸಿನ ಲೆಕ್ಚರರ್ ಅಂದು ರಜೆಯಲ್ಲಿದ್ದರು. ಹಾಗಾಗಿ ಬೇಗ ಮನೆಯತ್ತ ಹೊರಟಿದ್ಲು. ಬಸ್ ಸ್ಟಾಪ್ನತ್ತ ಬರಬರ ಹೆಜ್ಜೆ ಹಾಕುವಾಗ ಅತಿ ಸನಿಹದಲ್ಲಿ ಕಾರು ಬಂದಿತು. ಈ ಕಾರಲ್ಲಿ ಹೋಗುವವರಿಗೆ ನಡ್ಕೊಂಡು ಹೋಗುವವರು ಕಾಣಲ್ವೇನೋ ಎಂದು ಬೈದುಕೊಳ್ಳುತ್ತಾ ಪಕ್ಕಕ್ಕೆ ಸರಿದು ಕಾರಿನತ್ತ ತಿರುಗಿದ್ಲು. ಕ್ಷಣ ಮಾತ್ರದಲ್ಲಿ ಆ ಕಾರನ್ನು ನೋಡಿ ಅವಳ ಮುಖ ಅರಳಿ ಊರಗಲವಾಯಿತು. ಅರೆ ದೀಪಕ್ ಎಂಬ ಉದ್ಗಾರ ಅವಳ ಬಾಯಿಯಿಂದ ಹೊರಟಿತು. ದೀಪಕ್ ಇವಳ ಕಡೆಯ ಡೋರ್ ಓಪನ್ ಮಾಡುತ್ತಾ, ಬನ್ನಿ ಅಮ್ಮವ್ರೆ, ನಿಮ್ಮನ್ನು ಮನೆ ಹತ್ರ ಬಿಡ್ತೀನಿ ಎಂದ. ನನಗೆ ಕ್ಲಾಸ್ ಇಲ್ಲ, ನಾನು ಮನೆಗೆ ಹೊರಟಿರೋದು ನಿನಗೆ ಹೇಗೆ ಗೊತ್ತಾಯಿತು? ಏನು ನನ್ನ ಮೇಲೆ CID ಕೆಲಸ ಮಾಡ್ತೀಯಾ ಎಂದು ನಗುತ್ತಾ ಅವನ ಕಾರನ್ನು ಹತ್ತಿ ಕುಳಿತಳು. ಹೌದು, ನಿನಗೆ ಕ್ಲಾಸ್ ಇಲ್ಲ, ನೀನು ಮನೆಗೆ ಹೊರಟೆ ಎಂದು ಪ್ರಿಯಾ ನನಗೆ ಹೇಳಿದ್ಲು. ಅದಕ್ಕೆ ಬಂದೆ. ಹೇಗೋ ನಿನಗೆ ಕ್ಲಾಸ್ ಇಲ್ವಲ್ಲ, ನಾವ್ಯಾಕೆ ಬೆಟ್ಟದ ಕಡೆ ಹೋಗಬಾರ್ದು? ಇಷ್ಟು ಹೊತ್ನಲ್ಲ ಹುಬ್ಬೇರಿಸಿ ಆಶ್ಚರ್ಯಚಕಿತಳಾಗಿ ಕೇಳಿದ್ಲು. ಹ್ಞೂ, ಅದಕ್ಕೇನಂತೆ? ಮನೆಗೆ ಹೋಗಿ ಒಬ್ಳೇ ಏನು ಮಾಡ್ತೀಯಾ ಎನ್ನುತ್ತಾ ಬೆಟ್ಟಕ್ಕೆ ಹೋಗುವ ದಾರಿ ಕಡೆಗೆ ಕಾರನ್ನು ತಿರುಗಿಸಿದ. ಓದ್ಬೇಕಪ್ಪ, ಮುಂದಿನ ತಿಂಗಳು ಎಕ್ಸಾಮ್. ನಿನಗೇನು, ಕೂತು ತಿಂದರೂ ಕರಗದೆ ಇರುವಷ್ಟು ನಿಮ್ಮಪ್ಪ ಮಾಡಿರುವ ಆಸ್ತಿ ಇದೆ. ಆದರೆ ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬರೇ ದುಡಿಯೋದು.
ನಾನು ಓದಿ 4 ಕಾಸು ಸಂಪಾದಿಸಬೇಕು. ಈ ಕಾಲೇಜ್ಗೆ ಸೇರಿದಾಗಿನಿಂದ ನನ್ನ ಓದು ಕಮ್ಮಿನೇ ಆಗಿದೆ. ಅದರಲ್ಲೂ ನಿನ್ನ ಸ್ನೇಹ ಬೆಳೆಸಿದಾಗಿನಿಂದಲೂ ನಾನು ಓದ್ತಾನೇ ಇಲ್ಲ ಅಂದರೆ ಸರಿಯಾಗತ್ತೆ ನಗುತ್ತಾ ಹೇಳಿದ್ಲು. ಒಮ್ಮೆಲೆ ಗಂಭೀರ ಮುಖಭಾವದಿಂದ, ದೀಪಕ್, ನಿನ್ನನ್ನು ಒಂದು ಪ್ರಶ್ನಿಸುವೆ ಎಂದಳು. ಏನು ಕೇಳುವಳು ಎಂಬ ಅಳುಕು ದೀಪಕ್ಕೆ. ಇಷ್ಟು ಮುಂದುವರಿದು ಕೂಡ ಕೈಗೆ ಸಿಗದ ಗಗನ ಕುಸುಮವಾಗೋಳೆ. ಹಾಗಿದ್ರೆ ನಾನು ಈ ತನಕ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥವಾಗುವುದೇ? ಸಭ್ಯತೆಯ ಮುಖವಾಡ ಧರಿಸಿ ಆಡಿದ ನಾಟಕ ಎಲ್ಲ ಕೈಕೊಟ್ಟ ಪಾತ್ರಧಾರಿಯಿಂದ ಅರ್ಧಕ್ಕೆ ನಿಂತ ನಾಟಕದ ಹಾಗೆ ನನ್ನ ನಾಟಕ ಅರ್ಧಕ್ಕೆ ನಿಂತು ಬಿಡುವುದೇ ಎಂದು ಕಳವಳಿಸಿದ ಅವನು ಮೆಲ್ಲಗೆ, ಕೇಳು, ಅದೇನು ಎಂದ. ನೀ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀಯಾ? ಹ್ಞೂ, ಹೌದು, ನಿಜವಾಗ್ಲೂ ಪ್ರೀತಿಸ್ತೀನಿ. ಈಗ ದಿಢೀರಿಂದು ನಿನಗೇಕೆ ಈ ಅನುಮಾನ? ದೀಪಕ್, ನಾವು ತೀರಾ ಬಡವರು. ನೀನು ದೊಡ್ಡ ಶ್ರೀಮಂತರ ಮನೆ ಮಗ. ನೀನು ಆಕಾಶ, ನಾನು ಭೂಮಿ. ಆಕಾಶ ಭೂಮಿ 2 ದೂರದಲ್ಲಿ ಒಂದಾಗಿದ್ದಂತೆ ಕಂಡರೂ ಅವು ಒಂದಾಗಲು ಸಾಧ್ಯ ಇಲ್ಲ. ಅವುಗಳ ನಡುವಿನ ಅಂತರ ಯಾವತ್ತಿಗೂ ನಿಲುಕದಷ್ಟು ಎತ್ತರದ್ದು. ನಮ್ಮಿಬ್ಬರ ನಡುವಿನ ಅಂತರ ಹಾಗೇ ತಾನೆ. ನಮ್ಮ ತಾಯಿ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ಇದುವರೆಗೂ ನಾನು ಅಮ್ಮ ಹಾಕಿದ ಗೆರೆ ಕೂಡ ದಾಟಿದವಳಲ್ಲ. ಆದರೆ ಅದು ಹೇಗೂ ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೀನಿ. ಈಗ ನೀನು ನನಗೊಂದು ಸತ್ಯ ಹೇಳಬೇಕು. ನೀನು ನನ್ನ ಮದುವೆಯಾಗ್ತೀಯಾ? ನಿಮ್ಮ ಮನೆಯಲ್ಲಿ ನಮ್ಮ ಮದುವೆನ ಒಪ್ತಾರಾ? ಅವಳು ಕೇಳುತ್ತಲೇ ಇದ್ಲು. ದೀಪಕ್ಕೆ ಇದ್ಯಾವುದು ಕಿವಿ ಮೇಲೆ ಬೀಳಲೇ ಇಲ್ಲ. ಕಾರಣ, ಅವನ ತಲೆ ತುಂಬ ಇವಳೆಲ್ಲಿ ಕೈ ತಪ್ಪಿ ಹೋಗ್ತಾಳೋ ಎಂಬ ಯೋಚನೆ ಗುಹಿಂಗುಟ್ಟುತ್ತಿತ್ತು. ಹೇಳು ದೀಪಕ್ ಎಂದು ಮಲ್ಲಿಕಾ ಜೋರಾಗಿ ಅವನ ತೋಳನ್ನು ಹಿಡಿದು ಅಲುಗಿಸಿದಾಗಲೇ ಅವನು ಯೋಚನೆಯಿಂದ ಹೊರಬಂದು ಹಾಂ ಹ್ಞೂ ಎಂದಷ್ಟೇ ಹೇಳಿದ. ದೀಪಕ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ ಮಲ್ಲಿಕಾ ತನ್ನನ್ನು ಮದುವೆಯಾಗಲು ಒಪ್ಪಿದನೆಂದೇ ಭಾವಿಸಿ, ಇನ್ನೊಂದು ವಿಷಯ ಎಂದಳು. ದೀಪಕ್ ತನ್ನ ಮನಸ್ಸಿನಲ್ಲಿ ಮತ್ತೇನಪ್ಪ ಇವಳ ಗೋಳು ಎಂದುಕೊಳ್ಳುತ್ತಾ ಮುಖದಲ್ಲಿ ಮಂದಹಾಸ ತುಂಬಿಕೊಂಡು, ಏನು ಹೇಳು ಮಲ್ಲಿ ಎಂದು ಮಾತಿನಲ್ಲಿ ಜೇನು ತುಂಬಿ ಕೇಳಿದ. ಏನಿಲ್ಲ, ಎಕ್ಸಾಮ್ ಹತ್ರ ಬರ್ತಾ ಇದೆ. ನಾನು ಚೆನ್ನಾಗಿ ಓದಬೇಕು. ಎಕ್ಸಾಮ್ ಮುಗಿಯೋವರೆಗೆ ನಾವಿಬ್ಬರು ಭೇಟಿಯಾಗೋದು ಬೇಡ. ದಯವಿಟ್ಟು ಈ 1 ತಿಂಗಳು ನೀನು ನನ್ನ ಕಣ್ಮುಂದೆ ಸುತ್ತಾಡಬೇಡ. ಓದು ನನ್ನ ಮುಂದಿನ ಭವಿಷ್ಯದ ಮೈಲಿಗಲ್ಲು. ಎಕ್ಸಾಮ್ನಲ್ಲಿ ನಾನು ಚೆನ್ನಾಗಿ ಬರೀಬೇಕು ಎಂದು ವಿನಂತಿಸಿಕೊಂಡ್ಳು. ಸರಿ ಆಯ್ತಮ್ಮ, ನಾನು ನಿನ್ನ ಓದಿಗಾಗಲಿ ಎಕ್ಸಾಮಿಗಾಗಲಿ ಅಡ್ಡಿ ಬರಲ್ಲ. ಚೆನ್ನಾಗಿ ಓದಿ ಪಾಸಾಗು ಎಂದು ತನಗೆ ಬೇಸರವಾಗಿದೆ ಎಂಬಂತೆ ಮುಖ ಮಾಡಿಕೊಂಡು, ಆದರೆ ಇವತ್ತೊಂದು ದಿನ ಇವೆಲ್ಲ ವಿಷಯ ಬದಿಗಿಟ್ಟು ನನ್ನ ಜೊತೆ ಇರು. ಇವತ್ತು ನಾವು ಸಂತೋಷವಾಗಿ ಕಾಲ ಕಳೆಯೋಣ, ಏನಂತೀಯ ಎಂದು ಪ್ರೀತಿಯ ನಾಟಕ ಆಡಿದ. ಮಲ್ಲಿಕಾ ಸಂತೋಷದಿಂದ ಆಗಲಿ ಎಂಬಂತೆ ತಲೆಯಾಡಿಸಿದ್ಲು. ಇಬ್ಬರು ಬೆಟ್ಟ ಹತ್ತಿದ್ರು. ಬಿಸಿಲು ನೆತ್ತಿಯ ಮೇಲಿದ್ದರಿಂದ ಅಲ್ಲಿರುವ ಪಾಳು ಮಂಟಪದೊಳಗೆ ಹೋಗಿ ಕುಳಿತರು. ಒಂದು ಕಾಲದಲ್ಲಿ ಆ ಬೆಟ್ಟದಲ್ಲಿ ವೈಭವಪೇತವಾಗಿ ಮೆರೆದಿರಬಹುದಾದ ಅನೇಕ ಪೂಜೆ ಕಾಣದ ದೇವಸ್ಥಾನಗಳು, ಪಾಳು ಬಿದ್ದ ಮಂಟಪಗಳು ಇದ್ದವು. ಯಾರೋ ರಾಜರು ಪಾಳೆಗಾರರು ಕಟ್ಟಿಸಿದ್ದವು. ಸಂಜೆ ಹೊತ್ತಿನಲ್ಲಿ ಅಲ್ಲಿ ಅನೇಕ ಪ್ರೇಮಿಗಳು ಬರ್ತಾ ಇದ್ರು. ಮಠ ಮಧ್ಯಾಹ್ನ ಆಗಿದ್ರಿಂದ ಬೆಟ್ಟದ ಮೇಲೆ ಯಾರೂ ಇಲ್ಲದೆ ನಿರ್ಮಾನುಷವಾಗಿತ್ತು. ಅಲ್ಲಿ ದೀಪಕ್ ಮಲ್ಲಿಕಾ ಇಬ್ಬರೇ, ಕೇಳುವವರೇ ಇರಲಿಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಅಂಟಿಕೊಂಡು ಕುಳಿತರು. ಇಬ್ಬರಲ್ಲೂ ಮಾತಿಲ್ಲ, ಕಥೆ ಇಲ್ಲ. ಇಬ್ಬರ ಅಂತರಂಗದ ಮೌನ 100 ಮಾತನಾಡ್ತಾ ಇತ್ತು. ಒಮ್ಮೆಲೆ ಮಲ್ಲಿಕಾಳಿಗೆ ಮನೆ, ಓದು, ಎಕ್ಸಾಮ್ ಎಲ್ಲವೂ ನೆನಪಾಗಿ ತಟ್ಟನೆ ಮೇಲೆದ್ದು, ನಡಿ ದೀಪಕ್, ಹೊರಡೋಣ, ಬಹಳ ಹೊತ್ತಾಯಿತು ಎಂದು ಎದ್ದು ನಿಲ್ಲುತ್ತಾ ಹೇಳಿದ್ಲು. ಇರು, ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಡೋಣ ಎನ್ನುತ್ತಾ ಮಲ್ಲಿಕಾಳ ಕೈ ಹಿಡಿದು ಜಗ್ಗಿದ ದೀಪಕ್. ಈ ಅನಿರೀಕ್ಷಿತ ಎಳೆತದಿಂದಾಗಿ ಇನ್ನೂ ಸರಿಯಾಗಿ ನಿಂತಿರದ ಮಲ್ಲಿಕಾ ಆಯಾ ತಪ್ಪಿ ಕುಳಿತಿದ್ದ ದೀಪಕ್ನ ಮೇಲೆ ಬಿದ್ಲು. ಬೀಳ್ತಾ ಇದ್ದ ಅವಳನ್ನು ದೀಪಕ್ ತನ್ನ 2 ಕೈಗಳಿಂದ ಬಾಚಿ ತಬ್ಬಿ ಹಿಡಿದ. ಮನದಲ್ಲಿ ಪ್ರೀತಿಯ ಮೊಳಕೆ ಒಡೆದಿದ್ದರೂ ಸಹ ದೀಪಕ್ನನ್ನು ಅಷ್ಟು ಸನಿಹದಿಂದ ನೋಡಿದ್ದಾಗಲಿ ಅವನ ಸ್ಪರ್ಶ ಅನುಭವವಾಗಲಿ ಹೊಂದಿರದ ಮಲ್ಲಿಕಾಳಿಗೆ ಮೊದಲ ಬಾರಿಗೆ ಪುರುಷ ಸ್ಪರ್ಶದ ಅನುಭವವಾಯಿತು. ಅದು ತನ್ನ ಪ್ರಿಯತಮನ ಸ್ಪರ್ಶ ಅವಳಿಗೆ ಪುಳಕವನ್ನು ಉಂಟು ಮಾಡಿತು. ಅನಾಯಾಸಕವಾಗಿ ಒದಗಿ ಬಂದ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡ ದೀಪಕ್ ಉನ್ಮಾದದಿಂದ ಉನ್ನತಗೊಂಡು ಅದರುತ್ತಿರುವ ಅವಳ ಅದರಗಳನ್ನು ತನ್ನ ಅದರಗಳಿಂದ ಬಂಧಿಸಿ ದೀರ್ಘವಾಗಿ ಚುಂಬಿಸಿದ. ಹುಣ್ಣಿಮೆಯ ಚಂದಿರನ ಕಂಡ ಸಮುದ್ರ ಉನ್ಮಾದದಿಂದ ಸುಕ್ಕೇರಿಸಿಕೊಂಡು ಉಕ್ಕೇರಿ ಬಂದು ಅಲೆಗಳಿಂದ ಅಪ್ಪಳಿಸುವಂತೆ ಕಪ್ಪನೆಯ ಮೋಡಗಳಿಂದ ದಟ್ಟೈಸಿದ ಭಾನುಭುವಿಯ ದಾಹ ತಣಿಸಲು ಬೋರ್ಗರಿದು ಮಳೆ ಸುರಿಯುವಂತೆ ಈ 2 ದೇಹಗಳು ಒಂದಾಗಿ ಸುಖಿಸಿದವು. ಆ ಹೊತ್ತು ಇಬ್ಬರಿಗೂ ಬಾಹ್ಯ ಪ್ರಪಂಚ ಶೂನ್ಯವಾಗಿ ಅವರದಾದ ಒಂದು ಹೊಸ ಪ್ರಪಂಚ ತೆರೆದುಕೊಂಡಿತ್ತು. ಆ ಹೊಸ ಪ್ರಪಂಚದಲ್ಲಿ ಇಬ್ಬರು ಮನಸೋ ಇಚ್ಛೆ ವಿಹರಿಸಿದರು. ಎಷ್ಟೋ ಹೊತ್ತಿನ ನಂತರ ಮಲ್ಲಿಕಾಳಿಗೆ ಮನೆಯ ನೆನಪಾಯಿತು.
ದೀಪಕ್ನಿಗೆ ಮನೆಗೆ ಹೋಗೋಣವೆಂದು ಅವಸರಿಸಿದ್ಲು. ದೀಪಕ್ ಮಾಮೂಲಿನ ಸ್ಥಳದಲ್ಲಿ ಅವಳನ್ನು ಇಳಿಸಿ ಬಾಯಿ ಹೇಳಿ ಹೋದ. ಮುಂದೆ ಮಲ್ಲಿಕಾ ದೀಪಕ್ನನ್ನು ಭೇಟಿಯಾಗಲು ಹೋಗಲಿಲ್ಲ. ಪೂರ್ತಿಯಾಗಿ ತನ್ನನ್ನು ಓದಿನಲ್ಲಿ ತೊಡಗಿಸಿಕೊಂಡ್ಳು. ದೀಪಕ್ ಅವಳನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಮಲ್ಲಿಕಾ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ಲು. ಕಾಲೇಜ್ಗೆ 1 ತಿಂಗಳ ರಜೆ ಸಿಕ್ಕಿತು. ಆ ದಿವಸ ಮಲ್ಲಿಕಾ ಬೆಳಿಗ್ಗೆ ಏಳುತ್ತಲೇ ಯಾಕೋ ಸುಸ್ತು, ಹೊಟ್ಟೆ ತೊಳೆಸುವ ರೀತಿ ಸಂಕಟ ಆಗ್ತಾ ಇತ್ತು. ವಾಂತಿ ಬರುವ ಹಾಗನಿಸಿತು. 2 ಬಾರಿ ಬಚ್ಚಲಿಗೆ ಹೋಗಿ ವಾಂತಿ ಮಾಡಿ ಬಂದ್ಲು. ಚಂದ್ರಿಕಾಳಿಗೆ ಗಾಬರಿ. ಮಲ್ಲಿ, ಯಾಕೆ 2 ಸಲ ವಾಂತಿ ಮಾಡಿದೆ, ಯಾಕೆ, ಏನಾಯಿತು ಎಂದು ಕೇಳುತ್ತಿದ್ದ ತಾಯಿಯ ಮಾತನ್ನು ಅರ್ಧದಲ್ಲೇ ತಡೆಯುತ್ತಾ, ಏನಿಲ್ಲ ಬಿಡಮ್ಮ, ನಿನ್ನೆ ಸ್ವಾತಿ ಪಾಠ ಹೇಳಿಸಿಕೊಳ್ಳಲು ಬಂದಾಗ ಅವಳ ಕೈಯಲ್ಲಿ ಎಳೆ ಹುಣಸೆಕಾಯಿ ಇರೋದು ನೋಡಿ ಅವಳಿಂದ ತಗೊಂಡು ತಿಂದೆ, ಅದಕ್ಕೆ ಅದು ತೊಳಿಸಿರಬಹುದು. ಚಂದ್ರಿಕಾ ಅಷ್ಟಕ್ಕೆ ಸುಮ್ಮನಾದರೂ ಮಲ್ಲಿಕಾಳಿಗೆ ಸುಮ್ಮನಿರಲು ಆಗಲಿಲ್ಲ. ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ತಿಳಿದು ನಡುಗಿದ್ಲು. ಮೊದಲು ದೀಪಕ್ಕೆ ವಿಷಯ ತಿಳಿಸ್ಬೇಕೆಂದು ಫೋನ್ ಮಾಡಿದ್ರು. ಅತ್ತಲಿಂದ ಸ್ವಿಚ್ ಆಫ್ ಎಂದು ಬರ್ತಾಯಿತು. ಮಲ್ಲಿಕಾಳಿಗೆ ಚಿಂತೆ ಅಧಿಕವಾಯಿತು. ಕಾಲೇಜು ಪುನರಾರಂಭವಾಗುವ ದಿನಗಳನ್ನು ಎಣಿಸುತ್ತಾ ಜಾತಕ ಪಕ್ಷಿಯಂತೆ ಕಾಯತೊಡಗಿದಳು. ಕಾಲೇಜು ಆರಂಭವಾದ ಮೊದಲ ದಿನವೇ ಕಾಲೇಜ್ಗೆ ಓಡಿದ್ಲು. ದೀಪಕ್ ಕಾಲೇಜ್ಗೆ ಬರಲು ಸಾಧ್ಯ ಇರಲಿಲ್ಲ, ಯಾಕಂದರೆ ಅವನ ಕೊನೆಯ ವರ್ಷ ಮುಗಿದಿತ್ತು. ಮಲ್ಲಿಕಾ ದೀಪಕ್ ಗೆಳೆಯರ ಪಟಾಲಂನನ್ನು ಹುಡುಕಿದ್ಲು. ಅವನ ಬ್ಯಾಚ್ನವರು ಯಾರೂ ಅಲ್ಲಿ ಇರಲಿಲ್ಲ. ಪುಣ್ಯಕ್ಕೆ ಅವನ ಗೆಳೆಯರ ಬಳಗದಲ್ಲಿ ಜೂನಿಯರ್ಗಳು ಕೂಡ ಇದ್ದರು. ಅವರನ್ನು ಕೇಳಿ ದೀಪಕ್ ಬಗ್ಗೆ ವಿಚಾರಿಸಿದ್ಲು. ಯಾರಿಂದಲೂ ಸಮರ್ಪಕ ಉತ್ತರ ಸಿಗಲಿಲ್ಲ. ಕಡೆಗೆ BA 2ನೇ ವರ್ಷದ ಸ್ಟೂಡೆಂಟ್ ಲೂಸಿಯಾ ಬಳಿ ದೀಪಕ್ ಬಗ್ಗೆ ಕೇಳಿದ್ಲು. ಇವಳು ದೀಪಕ್ ಬಗ್ಗೆ ಕೇಳಿದಾಗ ಲೂಸಿ ಜೋರಾಗಿ ನಗುತ್ತಾ, ಅಯ್ಯೋ ಹುಚ್ಚಿ, ನೀನಿನ್ನೂ ದೀಪಕ್ನ ಕನಸಿನಲ್ಲಿ ಮುಳುಗಿರುವೆಯಾ? ಅವನೊಂದು ದುಂಬಿಯ ಹಾಗೆ ಕಣೆ. ಈಗಾಗಲೇ ಅವನು ಮತ್ತೊಂದು ಹೂವಿನ ಮಕರಂದ ಹೀರಲು ಹೊಂಚು ಹಾಕ್ತಾ ಇರಬಹುದು ಎಂದಳು. ಮತ್ತೆ ನಾನು ದೀಪಕ್ ಒಟ್ಟಿಗೆ ಓಡಾಡುವಾಗ ನೀನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ, ಅವನ ಜೊತೆ ಜಗಳ ಆಡ್ತಾ ಇದ್ದೆ, ಮಲ್ಲಿಕಾ ಅಮಾಯಕತೆಯಿಂದ ಪ್ರಶ್ನಿಸಿದ್ಲು. ಹೌದು ಮಲ್ಲಿಕಾ, ನೀನು ಹೇಳಿದ್ದು ಸರಿ. ದೀಪಕ್ನನ್ನು ನಾನು ನಿನ್ನ ಹಾಗೆಯೇ ಹುಚ್ಚಿಯಂತೆ ಪ್ರೀತಿಸ್ತಾ ಇದ್ದೆ. ಆದರೆ ಕ್ರಮೇಣ ಅವನು ಯಾರನ್ನು ಪ್ರೀತಿಸುವವನಲ್ಲ. ಅವನಿಗೆ ಇದೆಲ್ಲ ಒಂದು ಟೈಮ್ ಪಾಸ್, ಶೋಕಿ ಎಂದು ಅರಿವಾಗಿ ನಾನು ಹಿಂದೆ ಸರಿದು ಬಿಟ್ಟೆ ಎಂದು ಲೂಸಿ ಹೇಳಿದ್ಲು. ಅವಳ ಮಾತನ್ನು ಕೇಳಿ ಮಲ್ಲಿಕಾ ಕಣ್ತುಂಬಿಕೊಂಡು, ಈಗೇನು ಮಾಡಲಿ ನಾನು ಎಂದು ಮುಗ್ಧವಾಗಿ ಕೇಳಿದ್ಲು. ಏನು ಮಾಡ್ತೀಯ? ಅವನನ್ನು ಮರೆತು ಚೆನ್ನಾಗಿ ಓದಿ ನಿನ್ನ ಮುಂದಿನ ಭವಿಷ್ಯ ರೂಪಿಸ್ಕೊ. ಪ್ರೀತಿ ಪ್ರೇಮ ಅಂತ ಅಷ್ಟೇ ಆಗಿದ್ರೆ ಮರೆಯಲು ಪ್ರಯತ್ನಿಸಬಹುದಿತ್ತೇನೋ. ಈಗ ಮರೆಯಲು ಆಗದಂತಹ ಉಡುಗೊರೆ ಕೊಟ್ಟು ಹೋಗಿದ್ದಾನೆ. ನನಗೀಗ 3 ತಿಂಗಳು. ಈ ವಿಷಯ ನಮ್ಮ ತಾಯಿಗೆ ಗೊತ್ತಿಲ್ಲ. ಗೊತ್ತಾದರೆ ಎದೆ ಒಡೆದು ಸತ್ತೇ ಹೋಗ್ತಾರೆ ಎಂದು ಬಿಕ್ಕಿದಳು. ಮಲ್ಲಿಕಾ, ನೀನು ತುಂಬ ಮುಗ್ಧೆ, ಅತ್ಯಂತ ಭಾವಜೀವೆ. ಮೊದಲು ಅವನ ಪಿಂಡವನ್ನು ತೆಗೆಸಿ ಬಿಸಾಕು. ಎಲ್ಲ ಮರೆತು ಏನು ಆಗಿಲ್ಲದವಳಂತೆ ಜೀವನ ಮಾಡು. ಇಲ್ಲದಿದ್ದರೆ ನಿನ್ನ ಭವಿಷ್ಯವೇ ಹಾಳಾಗುತ್ತದೆ. ನೀನು ಎಷ್ಟು ಹುಡುಕಿದ್ರೂ ದೀಪಕ್ ಸಿಗಲ್ಲ. ಒಂದು ವೇಳೆ ಸಿಕ್ಕರೂ ನಿನ್ನನ್ನು ಮದುವೆ ಆಗ್ತಾನೆ ಅನ್ನೋದು ಶುದ್ಧ ಸುಳ್ಳು. ಲೋ ಮಿಡಲ್ ಕ್ಲಾಸ್ನ ನಾವೆಲ್ಲ ಅವನಿಗೆ ಯಾವ ಲೆಕ್ಕ? ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಷ್ಟು ಶ್ರೀಮಂತ ಅವನು ಎಂದು ಹೇಳಿದ್ಲು. ಚೆಲ್ಲು ಸ್ವಭಾವದ ಹುಡುಗಿ ಲೂಸಿ ಕಡೆಯಿಂದ ಗಂಭೀರವಾಗಿ ಬುದ್ಧಿವಾದ ಹೇಳಿಸಿಕೊಳ್ಳುವಂತೆ ಆಯ್ತಲ್ಲ. ನನ್ನ ಜನ್ಮಕ್ಕಿಷ್ಟು, ಇವಳಿಗಿಂತ ಕಡೆಯಾಗಿ ಹೋದ್ನಲ್ಲ ಎನಿಸಿ ಒಳಗೊಳಗೆ ವಿಪರೀತ ನಾಚಿಕೆ, ಅವಮಾನ ಆಯಿತು. ಛೇ ಅಮ್ಮ ನನ್ನ ಎಷ್ಟು ಸಂಸ್ಕಾರದಿಂದ ಕಷ್ಟಪಟ್ಟು ಬೆಳೆಸಿದ್ಲು. ನಾನು ಇದುವರೆಗೂ ಅಮ್ಮ ಹಾಕಿದ ಗೆರೆ ದಾಟಲಿಲ್ಲ. ಅಮ್ಮ ಹೇಳಿದಂತೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದಿದ್ರೆ ಇಷ್ಟೆಲ್ಲ ಮೋಸ ಹೋಗುವ ಚಾನ್ಸ್ ಇರ್ತಾ ಇರಲಿಲ್ಲ. ಯಾವುದೋ ಮೋಹ ಪಾಶಕ್ಕೆ ಸಿಲುಕಿ ಯಾವುದೇ ಸತ್ಯವಲ್ಲದ ಭರವಸೆಯನ್ನು ನಂಬಿ ನನ್ನ ಮುಂದಿನ ಭವಿಷ್ಯದ ಕನಸು ಎಲ್ಲವೂ ಹಾಳಾಗಿ ಹೋದ್ವು ಎಂದು ನೆನೆಸಿ ಬಿಕ್ಕಿ ಬಿಕ್ಕಿ ಅತ್ತಳು. ಕಡೆಗೆ ಏನು ನಿರ್ಧರಿಸಿದವಳಂತೆ ಕಣ್ಣು ಒರೆಸ್ಕೊಂಡು ಕ್ಲಾಸಿಗೆ ಚಕ್ಕರ್ ಹೊಡೆದು ಮನೆಗೆ ಬಂದಳು. ರೂಮಿಗೆ ಹೋಗಿ ಹಗ್ಗವೊಂದನ್ನು ತೆಗೆದುಕೊಂಡು ಅದಕ್ಕೆ ಕುಣಿಕೆ ಹಾಕಿ ಒಂದು ಪ್ಲಾಸ್ಟಿಕ್ ಚೇರ್ ಇಟ್ಟುಕೊಂಡು ಹಗ್ಗದ ಇನ್ನೊಂದು ತುದಿಯನ್ನು ಫ್ಯಾನಿಗೆ ಬಿಗಿದು ಕುಣಿಕೆಗೆ ಕತ್ತನ್ನು ಒಡ್ಡಿಕೊಂಡು ಉಸಿರು ಕಟ್ಟುವಂತಾಯಿತು. ಆದರೆ ಹೆದರಿಕೆ ಶುರುವಾಯಿತು. ಇಲ್ಲ, ನಾನು ಸಾಯಲೇಬೇಕು. ಬದುಕಿದ್ದರೆ ಈ ಸಮಾಜ ನನ್ನನ್ನು ಬಾಳಲು ಬಿಡುವುದಿಲ್ಲ. ಇಷ್ಟು ದಿವಸ ಎಲ್ಲರ ಬಾಯಲ್ಲೂ ತಾಯಿಗೆ ತಕ್ಕ ಮಗಳು ಎಂದು ಕರೆಸಿಕೊಂಡ ನಾನು ಈಗ ತಂದೆಗೆ ತಕ್ಕ ಮಗಳಾಗಿ ಬದಲಾಗಿದ್ದೇನೆ. ನನ್ನನ್ನು ಹೊಗಳಿದ ಅದೇ ಜನ ಈಗ ಚೀತು ಎಂದು ನನ್ನ ಮುಖಕ್ಕೆ ಉಗಿಯುವುದರಲ್ಲಿ ಸಂದೇಹ ಇಲ್ಲ. ಅವಳಿಗೆ ಅಮ್ಮನ ನೆನಪಾಗಿ ಕಣ್ಣು ತುಂಬಿ ಬಂತು. ಅಮ್ಮ, ನನ್ನ ಕ್ಷಮಿಸಮ್ಮ. ನೀನು ಅಂದುಕೊಂಡಂತೆ ನಾನು ಒಳ್ಳೆಯ ಮಗಳಲ್ಲ ಎಂದುಕೊಂಡು ಕಾಲಿನಿಂದ ಚೇರನ್ನು ನೂಕಿದ್ಲು. ಫ್ಯಾನಿಗೆ ಜೋತಾಡುತ್ತಾ ಕಾಲು ಬಡಿದಳು.
ಕುಣಿಕೆಯ ಬಿಗಿತ ಹೆಚ್ಚಾಗಿ ನಾಲಿಗೆ ಆಚೆ ಬರಲು ಹವಣಿಸಿತು. ಕಣ್ಣುಗುಡ್ಡೆ ಕಿತ್ತು ಬರುವಂತಾದವು. ಯಮ ತನ್ನನ್ನು ಎಳೆದುಕೊಂಡು ಹೋಗಲು ಕಾಯ್ತಾ ಇದ್ದಾನೆ ಎನಿಸಿತು. ಅವಳಿಗೆ ಬಾಯಿ ಒಣಗಿ ವಿಪರೀತ ಸಂಕಟ ಆಗ್ತಾಯಿತು. ಜೋರಾಗಿ ಕಿರಿಚಬೇಕು ಎನಿಸಿತು. ಆದರೆ ಬಾಯಿ ತೆರೆಯಲಂತೂ ಸಾಧ್ಯವೇ ಇರಲಿಲ್ಲ. ಅಷ್ಟರಲ್ಲಿ ದೊಪ್ಪೆಂಬ ಸದ್ದು, ಯಾರದೋ ಹೆಣ್ಣು ಧ್ವನಿ. ಮಲ್ಲಿಕಾ ಮಲ್ಲಿಕಾ ಎಂದು ಕೂಗ್ತಾ ಇದ್ರೆ ಮೈ ಮುಟ್ಟಿ ಅಲುಗಾಡಿಸುತ್ತಿದ್ದಾರೆ. ಆ ಅಲುಗಾಟಕ್ಕೆ ಕಡೆಗೂ ಮಲ್ಲಿಕಾಳಿಗೆ ಎಚ್ಚರ ಆಯಿತು. ಅರೆ, ನಾನು ಸಾಯಲಿಲ್ವೇ? ಅಚ್ಚರಿಯಾಯಿತು. ಪಕ್ಕದಲ್ಲಿ ಕುಳಿತಿದ್ದ ಅಮ್ಮ, ಮಲ್ಲಿ ಮಲ್ಲಿ ಏನಾಯ್ತೆ? ನೇಣು ಹಾಕೊಳ್ಳೋಕ್ಕೆ ಹೋಗಿದ್ಯಾ? ಯಾಕೆ? ನೇಣು ಹಾಕಿಕೊಳ್ಳುವಂಥದ್ದು ನಿನಗೆ ಏನಾಯಿತು ಎಂದೆಲ್ಲ ಪ್ರಶ್ನಿಸಿದ್ಲು. ಅಮ್ಮನನ್ನು ಅಮ್ಮ ಎಂದು ಆರ್ದ್ರವಾಗಿ ಕೂಗಿ ತಪ್ಪಿಕೊಂಡು ಗೋಳು ಎಂದು ಅಳಲು ಆರಂಭಿಸಿದ್ಲು. ಮಗಳ ಇಂತಹ ನಿರ್ಧಾರ ಯಾಕೆಂದು ತಿಳಿಯದಿದ್ದರೂ ಮಗಳು ಸಾವಿನ ಬಾಗಿಲು ತಟ್ಟಿದ್ದಂತೂ ದಿಟವೇ. ಚಂದ್ರಿಕಾ ಮಗಳನ್ನು ತಬ್ಬಿ ಹಿಡಿದು ಅತ್ತಳು. ಅತ್ತು ಸಮಾಧಾನಗೊಂಡ ಮಗಳಿಗೆ ಆತ್ಮಹತ್ಯೆಯ ಪ್ರಯತ್ನಕ್ಕೆ ಕಾರಣ ಏನೆಂದು ಕೇಳಿದಾಗ ಮಲ್ಲಿಕಾ ನಾಚಿಕೆ ಬಿಟ್ಟು ಎಲ್ಲವನ್ನು ಅಮ್ಮನ ಎದುರು ಹೇಳಿದ್ಲು. ಮಗಳು ಹೇಳಿದ್ದು ಮೌನವಾಗಿ ಕೇಳಿಸಿಕೊಂಡ ಚಂದ್ರಿಕಾ ಅದ್ಯಾರಿಗೂ ಫೋನ್ ಮಾಡಿ ಏನೋ ಮಾತನಾಡಿದ್ಲು. ಆಯಿತು, ನಾಳೆ ಬರ್ತೀವಿ ಎಂದು ಫೋನ್ ಇಟ್ಲು. ಅಮ್ಮ ಮಗಳು ಮಾರನೇ ದಿನವೇ ಊರು ಬಿಟ್ಟು ಚಂದ್ರಾಪುರದಲ್ಲಿದ್ದ ಚಂದ್ರಿಕಾಳ ಗೆಳತಿ ಮನೆ ಸೇರಿದ್ರು. ಆಕೆ ಆಸ್ಪತ್ರೆಯಲ್ಲಿ ನರ್ಸಾಗಿದ್ಲು. ಮಗಳ ಬಾಣಂತನ ಮುಗಿಯುವವರೆಗೂ ಅಲ್ಲಿಯೇ ಇರುವುದೆಂದು ನಿರ್ಧರಿಸಿ ಬಂದಿದ್ದ ಚಂದ್ರಿಕಾ ಮೊದಲಿಗೆ ಮಗಳನ್ನು ದೇವರ ಮುಂದೆ ಕೂರಿಸಿ ಅವಳ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿದ್ಲು. ಸಮಾಜದ ದೃಷ್ಟಿಯಲ್ಲಿ ಮಗಳು ಮದುವೆಯಾದ ಹೆಣ್ಣಾಗಿರಲಿ ಎಂಬುದು ಚಂದ್ರಿಕಾಳ ಉದ್ದೇಶವಾಗಿತ್ತು. ಮಲ್ಲಿಕಾಳಿಗೆ ದಿನ ತುಂಬಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಮಗು ದೀಪಕ್ನನ್ನೇ ಹೋಲ್ತಾಯಿತು. ಮಗುವಿನ ಮುಖ ನೋಡಿ ಹಳೆಯ ಕಹಿ ಘಟನೆ ಮರೆಯಲು ಯತ್ನಿಸುತ್ತಿರುವಂತೆಯೇ ಮಲ್ಲಿಕಾಳ ಬಾಳಲ್ಲಿ ಮತ್ತೊಂದು ಆಘಾತ ಹೊಂಚು ಹಾಕಿ ಕಾಯ್ತಾಯಿತ್ತು. ರಾತ್ರಿ ಮಲಗಿದ್ದಲ್ಲಿಯೇ ಚಂದ್ರಿಕಾ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಳು. ಬದುಕಿರುವವರೆಗೆ ಬರೀ ಕಷ್ಟವನ್ನೇ ನೋಡಿದ ಜೀವ ಕಡೆಗೆ ಬದುಕು ಸಾಕೆನಿಸಿ ಚಿರನಿದ್ರೆಗೆ ಶರಣಾಗಿತ್ತು. ತಂದೆಯ ನೆನಪೇ ಇಲ್ಲದ ಮಲ್ಲಿಕಾಳಿಗೆ ಅಮ್ಮನೇ ಸರ್ವಸ್ವವಾಗಿದ್ಲು. ಈಗ ಆ ಅಮ್ಮನು ಇಲ್ಲವಾದ್ಲು. ತನ್ನ ಸರ್ವಸ್ವವಾಗಿದ್ದ ಅಮ್ಮನನ್ನು ಕಳೆದುಕೊಂಡ ಮಲ್ಲಿಕಾ ಕಂಗಾಲಾದ್ಲು. ಹೊರಗಿನ ಪ್ರಪಂಚ ಏನೆಂದು ಹೇಗೆಂದು ತಿಳಿಯುವ ಮುನ್ನವೇ ತಾನು ಇಂತಹ ದುಸ್ಥಿತಿಯನ್ನು ತಂದುಕೊಂಡಿದ್ದಕ್ಕಾಗಿ ಪೇಚಾಡಿ ಒದ್ದಾಡಿದ್ಲು. ಅವಳ ಕಣ್ಮುಂದೆ ಶೂನ್ಯತೆ ಆವರಿಸಿತ್ತು. ಒಂದು ಕಪ್ಪಾದ ಗೋಲ. ಆ ಗೋಲದೊಳಗೆ ಸಿಲುಕಿದ ತಾನು ಅದರಿಂದ ಹೊರಬರಲು ಸಾಧ್ಯ ಆಗದೆ, ಒಳಗಿರಲು ಆಗದೆ ಒದ್ದಾಡುತ್ತಿರುವಂತೆ ಕಲ್ಪಿಸಿಕೊಂಡು ನಡುಗಿದ್ಲು. ತನ್ನ ಬದುಕು ಕೊನೆಗಾಣಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿ ಆ ರಾತ್ರಿ 1 ತಿಂಗಳ ಮಗುವನ್ನು ಎತ್ಕೊಂಡು ಆ ಊರಿನಿಂದ ಹೊರಟು ರೈಲ್ವೆ ಸ್ಟೇಷನ್ನತ್ತ ನಡೆದಳು. ಅದೊಂದು ಚಿಕ್ಕ ಊರು. ರಾತ್ರಿ ಸಮಯ 10 ಗಂಟೆಯಾಗಿತ್ತು. ಸ್ಟೇಷನ್ನಲ್ಲಿ ಹೇಳಿಕೊಳ್ಳುವಂತಹ ಗದ್ದಲ ಇರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಪ್ರಯಾಣಿಕರು ಅಲ್ಲಿದ್ದ ಕಲ್ಲು ಬೆಂಚುಗಳ ಮೇಲೆ ಕುಳಿತು ತಮ್ಮ ರೈಲಿಗಾಗಿ ಕಾಯ್ತಾ ಇದ್ರು. ಕೆಲವರು ರೈಲಿಗಾಗಿ ಕಾದು ಕಾದು ಸಾಕಾಗಿ ಅಲ್ಲೇ ಬೆಂಚುಗಳ ಮೇಲೆ ಮಲಗಿ ನಿದ್ರಿಸ್ತಾ ಇದ್ರು. ಮಲ್ಲಿಕಾ ಜನಸಂಚಾರ ಇಲ್ಲದ ಕಡೆ ನಡೆದಳು. ತನ್ನ ಯೋಚನೆಯಲ್ಲೇ ಮುನ್ನಡೆಯುತ್ತಿದ್ದವಳ ದೃಷ್ಟಿ ಅಚಾನಕ್ಕಾಗಿ ಬಲಗಡೆಗೆ ಹೊರಳಿತು. ಆ ಕಡೆ ದೃಷ್ಟಿ ಹರಿಸಿದಂತೆ ಮಲ್ಲಿಕಾಳ ಬಾಡಿದ ಮುಖ ಅರಳಿತು. ಆ ಒಂದು ದೃಷ್ಟಿ ಅವಳ ಅದುವರೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಯಾರಾದರೂ ತನ್ನನ್ನು ಗಮನಿಸ್ತಾ ಇದ್ದಾರೆಯೇ ಎಂದು ಅತ್ತ ಒಮ್ಮೆ ಇತ್ತ ಒಮ್ಮೆ ನೋಡಿದ್ಲು. ಅಲ್ಲಿ ಯಾರೂ ಇಲ್ಲವೆಂದು ಖಚಿತವಾದ ಮೇಲೆ ಅತ್ತ ನಡೆದಳು. ತಾನು ನೋಡಿದ ವಸ್ತುವನ್ನು ಸಮೀಪಿಸಿದ್ಲು. ಅದೊಂದು ತೊಟ್ಟಿಲು. ಸುತ್ತಲೂ ಮರದ ಸ್ಟ್ಯಾಂಡ್ ನಡುವೆ ತೂಗುವ ತೊಟ್ಟಿಲು. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಮಮತೆಯ ತೊಟ್ಟಿಲು ಎಂದು ಬರೆಯಲಾಗಿತ್ತು. ತನ್ನಂತಹ ನಿರ್ಭಾಗ್ಯ ಹೆಣ್ಣು ಮಕ್ಕಳ ಹೆತ್ತ ದೌರ್ಭಾಗ್ಯ ಮಕ್ಕಳಿಗಾಗಿ ಅದನ್ನು ಅಲ್ಲಿ ಇರಿಸಲಾಗಿತ್ತು. ಇಂತಹ ಒಂದು ದುರ್ಗತಿ ತನಗೆ ಬರುವುದೆಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಆ ತೊಟ್ಟಿಲಿನಲ್ಲಿ ಮಗುವನ್ನು ಮಲಗಿಸಿದ್ಲು. ಅಷ್ಟರಲ್ಲಿ ದೂರದಲ್ಲಿ ರೈಲು ಬರುವ ಶಬ್ದ ಕೇಳಿಸಿತು. ಬರಬರನೆ ರೈಲಿನ ವಿರುದ್ಧ ದಿಕ್ಕಿಗೆ ಹೆಜ್ಜೆ ಹಾಕಿದ್ಲು. ರೈಲು ಸಮೀಪಿಸ್ತಾ ಇದ್ದಂತೆ ಅವಳ ಎದೆ ನಗಾರಿಯಂತೆ ಜೋರಾಗಿ ಹೊಡೆದುಕೊಳ್ಳಲು ತೊಡಗಿತು. ಕಾಲು ಮೇಲೆ ಏಳದಂತಾಯಿತು. ಹೆಜ್ಜೆಯನ್ನು ಯಾರೋ ಬಲವಾಗಿ ಹಿಂದಕ್ಕೆ ಎಳಿತಾ ಇರುವೆನೋ ಎಂಬಂತೆ ಭಾಸವಾಯಿತು. ಅಷ್ಟರಲ್ಲಿ ಹಿಂದಿನಿಂದ ಕೆಲವು ದನಿಗಳು ಕೇಳಿಸಿ ತನ್ನ ನಿರ್ಧಾರ ಬದಲಿಸಿ ಹಿಂತಿರುಗಿ ದೊಡ್ಡದೊಡನೆ ಹೆಜ್ಜೆ ಹಾಕುತ್ತಾ ತೊಟ್ಟಿಲಿಗೆ ತುಸು ದೂರದಲ್ಲಿ ಮರೆಯಲ್ಲಿ ನಿಂತು ನೋಡತೊಡಗಿದ್ಲು. ಅಲ್ಲಿನ ರೈಲ್ವೆ ಪೊಲೀಸರು ಅವರಿವರಲ್ಲಿ ಮಗುವಿನ ಬಗ್ಗೆ ವಿಚಾರಿಸ್ತಾ ಇದ್ರು. ಅಲ್ಲಿನವರಿಂದ ಸಮರ್ಪಕ ಉತ್ತರ ಬಾರದಿದ್ದಾಗ ಪೊಲೀಸರು ಮಗುವನ್ನು ತಮ್ಮ ಸ್ಟೇಷನ್ನಿನ ಆಫೀಸ್ ರೂಮಿಗೆ ಎತ್ಕೊಂಡು ಹೋದರು. ಒಂದು ಕ್ಷಣ ಮಲ್ಲಿಕಾಳ ಮನಸ್ಸಿನಲ್ಲಿ ಇದು ನನ್ನ ಮಗು, ಕೊಡಿ ಎಂದು ಕೇಳಬೇಕು ಅನಿಸಿತು. ಅದು ನನ್ನದೇ ಮಗು ಎಂದು ಹೇಗೆ ನಂಬುವರು?
ನನ್ನನ್ನೇ ಮಕ್ಕಳ ಕಳ್ಳಿ ಎಂದು ಭಾವಿಸಿ ಜೈಲಿಗೆ ಅಟ್ಟಿದ್ರೆ, ಇಲ್ಲ ನೀತಿಗೆಟ್ಟವಳು, ಅನೈತಿಕ ಚಟುವಟಿಕೆ ನಡೆಸುವವಳು ಎಂದು ಭಾವಿಸಿ ಅದಕ್ಕೂ ನನ್ನನ್ನು ಜೈಲಿಗಟ್ಟಿದ್ರೆ, ನಾನು ನನ್ನ ಮಗುವನ್ನು ದೂರ ಮಾಡಿ ಸುಖ ಸುಮ್ಮನೆ ಜೈಲಿನಲ್ಲಿ ಕೊಳೆಯುವ ಹಾಗಾಗಿ ಜೀವನ ಪರ್ಯಂತ ಒಂದು ಕಳಂಕ ನನ್ನನ್ನು ತಟ್ಟಿಬಿಡುವುದು. ಈಗ ಸಾಯಲು ಹೋಗಿ ಸಾಯಲಾರದೆ ಓಡಿ ಬಂದೆ. ಮುಂದೆ ನಾನೇನಾದರೂ ಇವರ ಕೈಯಲ್ಲಿ ಸಿಕ್ಕಿಕೊಂಡ್ರೆ ಬದುಕಿದ್ದು ಸತ್ತಂತೆ ಎಂದುಕೊಳ್ಳುತ್ತಾ ಮೌನವಾಗಿ ಕಣ್ಣೀರಿಟ್ಲು. ಮರೆಯಿಂದ ಆಚೆ ಬರುತ್ತಲೇ ಯಾರೋ ಇಬ್ಬರು ಮಧ್ಯವಯಸ್ಸಿನ ಹೆಂಗಸರು ಆಫೀಸ್ ರೂಮಿಗೆ ಬಂದು ಮಗುವನ್ನು ಎತ್ತಿಕೊಂಡು ಹೋಗ್ತಾ ಇರುವುದು ಮಲ್ಲಿಕಾಳ ಕಣ್ಣಿಗೆ ಬಿತ್ತು. ಆತಂಕದಿಂದ ಅತ್ತ ಹೆಜ್ಜೆ ಹಾಕಿದ್ಲು. ಅವರಲ್ಲಿ ಯಾರೋ ಒಬ್ಬರು, 1 ತಿಂಗಳ ಮಗು, ಪಾಪ ಇದು ಯಾರೋ ನೀತಿಗೆಟ್ಟ ಹೆಂಗಸು, ತನಗದು ಬೇಡ ಅಂತಲೂ ಅಥವಾ ತನ್ನ ದಾರಿಗದು ಅಡ್ಡ ಅಂತಲೂ ಇಲ್ಲಿ ತಂದು ಮಲಗಿಸಿ ಹೋಗಿದ್ದಾಳೆ. ಎಂತಹ ತಾಯಿರಿ ಅವಳು. ದೇವರು ಇಂಥವರಿಗೆ ಹೆತ್ತು ಬೀದಿಯಲ್ಲಿ ತಂದು ಬಿಸಾಕುವಂಥವರಿಗೆ ಮಗುವನ್ನು ಕೊಡ್ತಾನೆ. ಎಷ್ಟೋ ಜನ ಮಕ್ಕಳಿಗಾಗಿ ಹಂಬಲಿಸುತ್ತಾರೋ ಅಂಥವರಿಗೆ ಮಕ್ಕಳ ಭಾಗ್ಯ ಕೊಡುವುದಿಲ್ಲ. ಎಲ್ಲ ಅವರವರ ಅದೃಷ್ಟ, ಈ ಮಕ್ಕಳ ಕರ್ಮ ಎನ್ನುವ ಮಾತುಗಳು ಕೇಳಿಸಿದವು. ಆ ದುಃಖದಲ್ಲೂ ಈ ಸಮಾಜ ಎಲ್ಲದಕ್ಕೂ ಬರೀ ಹೆಣ್ಣನ್ನೇ ದೂರುತ್ತದೆ, ಅದಕ್ಕೆ ಕಾರಣ ಆದವರನ್ನು ಬಿಟ್ಟೇ ಬಿಡ್ತಾರೆ ಎಂದು ಮಲ್ಲಿಕಾಳಿಗೆ ಕೋಪ ಉಕ್ಕಿ ಬಂತು. ಆ ಹೆಂಗಸರನ್ನು ಅನುಸರಿಸಿ ನಡೆದಳು ಮಲ್ಲಿಕಾ. ಅವರಿಬ್ಬರು ಒಂದು ಆಟೋವನ್ನು ಏರಿದ್ರು. ಮಲ್ಲಿಕಾ ಕೂಡ ಮತ್ತೊಂದು ಆಟೋವನ್ನು ಹತ್ತಿ ಮುಂದಿನ ಆಟೋವನ್ನು ಫಾಲೋ ಮಾಡಿದ್ಲು. ಆ ಆಟೋ ಒಂದು ಕಿಲೋಮೀಟರ್ವರೆಗೂ ಮೇನ್ ರೋಡ್ನಲ್ಲಿ ಹೋಗಿ ಮುಂದೆ ಎಡಕ್ಕೆ ತಿರುಗಿ ಕಿರು ದಾರಿಯಲ್ಲಿ ಸಾಗಿ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿ ಸುಮಾರು ದೂರ ಹೋದ ನಂತರ 2 ಅಂತಸ್ತಿನ ಕಟ್ಟಡದ ಮುಂದೆ ನಿಂತಿತು. ಮಲ್ಲಿಕಾ ಕೂಡ ತುಸು ದೂರದಲ್ಲಿ ತನ್ನ ಆಟೋ ನಿಲ್ಲಿಸಿ ಕೆಳಗೆ ಇಳಿದು ಮುಂದೆ ಬಂದ್ಲು. ಮೇಲೆ ದೊಡ್ಡದಾದ ಅಕ್ಷರಗಳಲ್ಲಿ ಬಾಪೂಜಿ ಚಿಲ್ಡ್ರನ್ ಹೋಮ್ ಎಂದು ಬೋರ್ಡು ತೂಗು ಹಾಕಲಾಗಿತ್ತು. ಮಲ್ಲಿಕಾಳಿಗೆ ತನ್ನ ಮಗು ಆ ಅನಾಥಾಶ್ರಮ ಸೇರ್ಕೊಂಡಿರುವುದು ಮನಸ್ಸಿಗೆ ಸಮಾಧಾನ ಆಯಿತು. ತನ್ನ ಮಗುವನ್ನು ತೊರೆದು ಹೋಗಲು ಈಗ ಮಲ್ಲಿಕಾಳಿಗೆ ಮನಸ್ಸಾಗಲಿಲ್ಲ. ಅವಳ ತಲೆಯಲ್ಲೊಂದು ಯೋಚನೆ ಹೊಳೆಯಿತು. ಅವಳು ಅನಾಥಾಶ್ರಮದ ಒಳ ಹೊಕ್ಕಳು. ಅಲ್ಲೊಬ್ಬ ವಯಸ್ಸಾದ ಮಹಿಳೆ ಇದ್ರು. ಈ ರಾತ್ರಿಯಲ್ಲಿ ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಎಂಬಂತೆ ಅವಳತ್ತ ನೋಡಿದ್ರು. ಅದನ್ನು ಅರ್ಥ ಮಾಡಿಕೊಂಡ ಮಲ್ಲಿಕಾ ಆಕೆಗೆ ತನ್ನ ಹೆಸರು ಹೇಳಿ ತಾನೊಬ್ಬ ಅನಾಥೆ, ಇಲ್ಲೇ ಏನಾದರೂ ಕೆಲಸ ಕೊಟ್ಟರೆ ಮಾಡಿಕೊಂಡು ಇಲ್ಲೇ ಇರಲು ಅನುಮತಿ ನೀಡಿ ಎಂದು ಅಲವತ್ತುಕೊಂಡ್ಳು. ಆ ಆಶ್ರಮ ಅನಾಥ ಮಕ್ಕಳಿಗೆ ಮತ್ತು ಅಸಹಾಯಕ ಹೆಣ್ಣು ಮಕ್ಕಳ ರಕ್ಷಣೆಗಾಗಿಯೇ ಇತ್ತು. ಕರುಣಮಯಿಯಾದ ಆ ಆಶ್ರಮದ ಮೇಲ್ವಿಚಾರಕಿ ಮಲ್ಲಿಕಾಳಿಗೆ ರಕ್ಷಣೆ ಕಲ್ಪಿಸಿದರು. ಮಲ್ಲಿಕಾಳಿಗೆ ಸಾಯುವ ನಿರ್ಧಾರ ತಪ್ಪಿ ತನ್ನ ಮಗುವನ್ನು ನೋಡುತ್ತಾ ದಿನ ಕಳೆಯುವ ಅವಕಾಶ ಆಸರೆ ಸಿಕ್ಕಿತು. ಆ ವಯಸ್ಸಾದ ಮಹಿಳೆಯೇ ಜಮುನಾ ದೀದಿ. ಎಲ್ಲರೂ ಆಕೆಯನ್ನು ಜಮುನಾ ದೀದಿ ಎಂದು ಕರೀತಾ ಇದ್ರು. ಸಿರಿವಂತಳಾದ ಮಕ್ಕಳಿಲ್ಲದ ಆಕೆ ತನ್ನ ಪತಿಯ ಸಹಕಾರದಿಂದ ಈ ಆಶ್ರಮವನ್ನು ಹುಟ್ಟುಹಾಕಿ ಇಂತಹ ಅನಾಥ ಮಕ್ಕಳಲ್ಲಿ ತಮ್ಮ ಮಕ್ಕಳಿಲ್ಲದ ಕೊರಗು ನೋವನ್ನು ನೀಗಿಸಿಕೊಂಡು ಬದುಕ್ತಾ ಇದ್ರು. ಮುಂದೆ ಅವರ ಪತಿ ತೀರಿಕೊಂಡ ನಂತರ ನೊಂದ ಕೆಲವು ಮಹಿಳೆಯರ ಸಹಕಾರದಿಂದ ಮುನ್ನಡೆಸಿಕೊಂಡು ಬಂದಿದ್ದರು. ಈಗ ಅವರಿಗೆ ವಯಸ್ಸಾಗಿ ಯಾರಾದರೂ ತಾಯಿ ಹೃದಯವುಳ್ಳ ಅಂತಃಕರಣದ ಮನಸ್ಸಿನ ಸಮರ್ಥ ರೀತಿಯಲ್ಲಿ ಆಶ್ರಮವನ್ನು ಮುನ್ನಡೆಸುವ ಹೆಣ್ಣೊಬ್ಬಳ ಅವಶ್ಯಕತೆ ಅವರಿಗಿತ್ತು. ಅದೇ ಸಮಯಕ್ಕೆ ಮಲ್ಲಿಕಾ ಆಶ್ರಮಕ್ಕೆ ಬಂದಿದ್ದು ಎಷ್ಟೋ ಸಮಾಧಾನವಾಗಿತ್ತು. ಮಲ್ಲಿಕಾಳಲ್ಲಿ ಇದ್ದ ತಾಯ್ತನವನ್ನು ಆಕೆ ಅವಳನ್ನು ನೋಡಿದ ಕೂಡಲೇ ಗುರುತಿಸಿದ್ದರು. ಅಲ್ಲದೆ ಒಂದು ಅನಾಥ ಮಗುವಿನ ಹಿಂದೆಯೇ ಅವಳು ಕೆಲಸ ಕೇಳಿಕೊಂಡು ಬರಲು ಹೇಗೆ ಸಾಧ್ಯ ಎಂದು ಅವರ ಮನ ತರ್ಕಿಸಿತ್ತು. ಆ ಸಮಯಕ್ಕೆ ಏನೂ ಕೇಳದೆ ಅವಳನ್ನು ಸೇರಿಸಿಕೊಂಡಿದ್ರು. ಕೆಲವು ದಿನಗಳಾದ ಮೇಲೆ ಅವಳ ನಡೆ ನುಡಿ ಗಮನಿಸಿ ನಿಧಾನವಾಗಿ ಮಾತಿಗೆ ಹಿಡಿದು ಅವಳಿಂದ ಎಲ್ಲ ಕೇಳಿ ತಿಳಿದುಕೊಂಡ್ರು. ತನ್ನ ಮಗಳು ಬೆಳೆಯುವಲ್ಲಿಯೇ ತಾನು ಇರಬೇಕೆನ್ನುವ ಈಕೆ ಖಂಡಿತ ಇಲ್ಲಿಂದ ಎಲ್ಲೂ ಹೋಗಲಾರಳು, ಯಾವ ಮಕ್ಕಳಿಗೂ ಅನ್ಯಾಯ ಮಾಡಲಾರಳು ಎಂದು ನಿರ್ಧರಿಸಿದ ಜಮುನಾ ದೀದಿ ಮಲ್ಲಿಕಾಳನ್ನು ತಮ್ಮ ಸಮಾಜ ಸೇವೆಯ ವಾರಿಸುದಾರನನ್ನಾಗಿ ಮಾಡಿದರು. ಮುಂದೆರಡು ವರ್ಷಗಳಲ್ಲಿ ವಯೋಸಹಜ ಅನಾರೋಗ್ಯದಿಂದ ಜಮುನಾ ದೀದಿ ತೀರ್ಕೊಂಡ್ರು. ಮಲ್ಲಿಕಾ ತನ್ನ ಮಗಳು ಕೇಳಬಹುದಾದ ಪ್ರಶ್ನೆಗಳಿಗೆ ಹೆದರಿ ತನ್ನ ಮಗಳನ್ನು ಅನಾಥ ಮಕ್ಕಳ ಹಾಗೆಯೇ ಬೆಳೆಸಿದ್ದಳು. ತಾನು ಕನ್ನಿಕಾಳಿಗೆ ತಾಯಿ ಎಂದು ಹೇಳಲೇ ಇಲ್ಲ. ಮೆಲುವಾಗಿ ನರಳಿದ ಕನ್ನಿಕಾಳ ಧ್ವನಿ ಕೇಳಿದ್ದರಿಂದ ಮಲ್ಲಿಕಾ ವಾಸ್ತವಕ್ಕೆ ಬಂದಳು. ಅವಳ ಹಣೆ ಮುಟ್ಟಿ ನೋಡಿದ್ಲು. ಜ್ವರ ಪೂರ್ತಿ ಹಿಡಿದು ಮೈಯೆಲ್ಲ ಬೆವೆತಿತ್ತು. ಮುಂದೆರಡು ದಿವಸ ಔಷಧ ಉಪಚಾರದಿಂದಾಗಿ ಕನ್ನಿಕಾ ಆರಾಮವಾಗಿ ಓಡಾಡುವಂತಾದಾಗ ಮಲ್ಲಿಕಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅಂದು ಆಫೀಸ್ ರೂಮ್ನಲ್ಲಿ ಕುಳಿತ ಮಲ್ಲಿಕಾ ಕೆಲಸದಲ್ಲಿ ಮುಳುಗಿ ಹೋಗಿದ್ಲು. ಆ ಹೊತ್ತಿಗೆ ಎಕ್ಸ್ಕ್ಯೂಸ್ ಮೀ ಎಂದು ಯಾರೋ ಹೇಳಿದ್ದನ್ನು ಕೇಳಿ ತಲೆ ಎತ್ತದೆ ಎಸ್ ಎಂದಳು.
ಮ್ಯಾಮ್, ನಮಗೊಂದು ಮಗು ದತ್ತು ಬೇಕಿತ್ತು, ಅಳುಕಿನಿಂದ ಧ್ವನಿ ಕೇಳಿತು. ಮಲ್ಲಿಕಾ ಫೈಲ್ ಮುಚ್ಚಿಟ್ಟು ಬಂದವರನ್ನು ನೋಡಿದ್ಲು. ಶ್ರೀಮಂತ ಮನೆತನದ ದಂಪತಿಗಳಿಬ್ಬರು ದೈನ್ಯತೆಯ ಮುಖಭಾವದಿಂದ ನಿಂತಿದ್ದರು. ನಿಂತಿರುವ ವ್ಯಕ್ತಿಯನ್ನು ನೋಡಿ ಮಲ್ಲಿಕಾ ತಟ್ಟನೆ ಬೆಚ್ಚಿಬಿದ್ಲು. ಅವಳಿಗೆ ಅರಿವಿಲ್ಲದೆಯೇ ಅವಳ ಮನಸ್ಸು ದೀಪಕ್ ಎಂದು ಉದ್ಗರಿಸಿತು. ಅವನು ಅವಳನ್ನು ನೋಡಿ ಬೆಚ್ಚಿ ಬಿದ್ದನಲ್ಲದೆ ಅವನ ಮುಖ ವಿವರ್ಣವಾಯಿತು. ನಿಂತಲ್ಲೇ ಚಡಪಡಿಸತೊಡಗಿದ. ತಕ್ಷಣ ಸಾವರಿಸಿಕೊಂಡ ಮಲ್ಲಿಕಾ ಅದನ್ನು ಗಮನಿಸಿಯೂ ಗಮನಿಸಿದವಳಂತೆ ತಲೆ ಕೊಡವಿಕೊಂಡು ಮರ್ಯಾದೆಯಿಂದ ಕುಳಿತುಕೊಳ್ಳಿ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದಳು. ಏನು ಎಂಬಂತೆ ಅವರತ್ತ ನೋಡಿದ್ಲು. ದೀಪಕ್ ಮಾತೇ ಬಾರದವನಂತೆ ಬೆದರು ಕಣ್ಗಳಿಂದ ಇವಳನ್ನೇ ನೋಡುತ್ತಾ ಕುಳಿತಿದ್ದ. ಅವನು ನೋಡುವ ಪರಿಯೇ ಮಲ್ಲಿಕಾಳಿಗೆ ಮುಜುಗರ ತರಿಸಿತು. ಇದ್ಯಾವುದರ ಅರಿವೇ ಇಲ್ಲದ ದೀಪಕ್ನ ಹೆಂಡತಿ, ನಮಗೊಂದು ದತ್ತು ಮಗು ಬೇಕಾಗಿದೆ. ನಮಗೆ ಎಲ್ಲವನ್ನು ಕರುಣಿಸಿದ ಆ ದೇವರು ಮಕ್ಕಳ ಭಾಗ್ಯ ಕರುಣಿಸಲಿಲ್ಲ ಎಂದಳು. ಮಲ್ಲಿಕಾ ಆಶ್ಚರ್ಯದಿಂದ ದೀಪಕ್ ಕಡೆ ನೋಡಿದ್ಲು. ಅವನು ತಲೆ ತಗ್ಗಿಸಿದ. ಅವನ ಹೆಂಡತಿ ಮುಂದುವರಿಸಿದ್ಲು. ನನಗೆ 2 ಬಾರಿ ಅಬೋಷನ್ ಆಯಿತು. 3ನೇ ಬಾರಿಯ ಪ್ರಯತ್ನಕ್ಕೂ ಮುನ್ನವೇ ಇವರು ಅಪಘಾತವೊಂದರಲ್ಲಿ ತಮ್ಮ ಪುರುಷತ್ವವನ್ನೇ ಶಾಶ್ವತವಾಗಿ ಕಳೆದುಕೊಂಡ್ರು ಎಂದು ದತ್ತು ಪಡೆಯುವ ಕಾರಣವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅಳತೊಡಗಿದ್ಲು. ಮಾಡಿದ ಪಾಪ ಕರ್ಮ ಯಾರನ್ನು ಬಿಡುವುದಿಲ್ಲ. ನಾನು ಮಾಡಿದ ಪಾಪಕ್ಕೆ ಕಣ್ಮುಂದೆ ಮಗಳಿದ್ದರೂ ಹೇಳಲಾಗದೆ, ಅವಳನ್ನು ಅಪ್ಪಿ ಮುದ್ದಿಸಲಾಗದೆ ಒದ್ದಾಡ್ತಾ ಇದ್ದೇನೆ. ನನ್ನದೇನೋ ಇವತ್ತೋ ನಾಳೆಯೋ ಮಗಳು ಬೆಳೆದು ದೊಡ್ಡವಳಾಗಿ ಅವಳಿಗೆ ತಿಳುವಳಿಕೆ ಬಂದಾಗ ತಿಳಿಸಿ ಹೇಳಬಹುದು. ಆದರೆ ನೀನು ನನಗೆ ಮಾಡಿದ ಮೋಸದಿಂದ ಇಂದು ಮಕ್ಕಳ ಭಾಗ್ಯವಿಲ್ಲದೆ ಒದ್ದಾಡ್ತಾ ಇರುವೆ. ನಿನ್ನ ಪುರುಷತ್ವದ ಅಹಂಗೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ, ಅನುಭವಿಸು ಎಂದು ಮನಸ್ಸಿನಲ್ಲೇ ಹೀಗಳೆಯುತ್ತಾ ಅವನತ್ತ ದುರುಗಟ್ಟಿ ನೋಡಿದ್ಲು. ಅವಳ ನೋಟದಲ್ಲಿದ್ದ ತೀಕ್ಷ್ಣತೆ, ತಿರಸ್ಕಾರ, ವ್ಯಂಗ್ಯಭಾವವನ್ನು ಎದುರಿಸಲಾರದೆ ದೀಪಕ್ ತಲೆ ತಗ್ಗಿಸಿದ. ಹೆಣ್ಣನ್ನು ತುಚ್ಛವಾಗಿ ಕಾಣ್ತಾ ಇದ್ದವನಿಗೆ ಮಲ್ಲಿಕಾ ತನ್ನ ಆಶ್ರಮದ ಮಕ್ಕಳನ್ನು ದತ್ತು ಕೊಡಲು ತಿರಸ್ಕರಿಸಿದ್ಲು. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ದಂಪತಿಗಳು ಅಲ್ಲಿಂದ ಹೊರಟರು. ಕನ್ನಿಕಾ ದೊಡ್ಡವಳಾಗ್ತಾ ಇದ್ದಂತೆ ಮಲ್ಲಿಕಾ ತಾನು ಆಕೆಯ ತಾಯಿ ಎಂಬ ಸತ್ಯ ತಿಳಿಸಿದ್ಲು. ಜೊತೆಗೆ ಯೌವನದಲ್ಲಿ ತಾನು ದುಡುಕಿದ ಪರಿಯನ್ನು ಮಗಳಿಗೆ ತಿಳಿಸಿ ಅವಳಲ್ಲಿ ಕ್ಷಮೆ ಕೇಳಿದ್ಲು. ಮುಂದೇನು ಅವರು ತಾಯಿ ಮಗಳು ಎಂಬ ಸತ್ಯನ ಆಶ್ರಮದವರಿಂದ ಮುಚ್ಚಿಟ್ಟು ಎಲ್ಲರ ಜೊತೆ ನೆಮ್ಮದಿಯಿಂದ ಇದ್ದರು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.